ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಬೆಳಿಗ್ಗೆ ಅಷ್ಟವಿಧಾರ್ಚನ ಮಂತ್ರ ಹೇಳಿದ್ರೆ ಮಂತ್ರಘೋಷ ಮಾಡಿದ್ರೆ ಅಷ್ಟವಿಧಾರ್ಚನ ಮಂತ್ರಘೋಷ ಮತ್ತೆ ಯೋಗನೂ ಮಾಡಿದ್ರಿ. ಯಾಗ ಮತ್ತು ಯೋಗಗಳನ್ನ ಮಾಡುವುದಕ್ಕ ಶರಣರ ವಚನ ಏನ್ ಹೇಳ್ತದ? ಮಹಾದೇವಿ ಅಕ್ಕನ ವಚನ, ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೇ ಅಯ್ಯ. ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೇ ಅಯ್ಯ, ನೀನು ಬಹಿರಂಗ ದೂರಸ್ಥನು. ನಿನಗ ಹೊರಗ ಇಟ್ಟು ಪೂಜಾ ಮಾಡಿ ನಿನ್ನನ್ನ ಒಲಿಸ್ತೀನಿ. ನೀರ, ಧೂಪ, ದೀಪ, ನೈವೇದ್ಯ, ತಾಂಬೂಲ, ದಕ್ಷಿಣೆ ಇಟ್ಟು ನಿನಗೆ ಒಲಿಸ್ತೀನಿ ಅಂತಂದ್ರ ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಈ ಲೌಕಿಕ ವ್ಯವಹಾರದಾಗ ನಿಂದೇನು ಪಾತ್ರನೇ ಇಲ್ಲ. ಮತ್ತೆ ನಿನ್ನ ಅಂತರಂಗದೊಳಗೆ ಧ್ಯಾನ ಮಾಡಿ ಒಲಿಸುವೇನೆ ಅಯ್ಯ. ನೀನು ವಾಂಗ್ಮನಕ್ಕತೀತನು. ಮಾತಿಗೆ, ಮನಸ್ಸಿಗೆ, ವಾಂಗ್ಮಯ, ವಾಂಗ್ ಅಂತಂದ್ರೆ ಮಾತಾಡೋದು, ವಾಗೇಂದ್ರಿಯ, ಮನ ಅಂದ್ರೆ ಮನಸ್ಸು, ಅವಕ್ಕೂ ನೀನು ಟಚ್ನಾಗಿಲ್ಲ. ಕಾಯ ಆಯ್ತು, ವಾಚ ಆಯ್ತು, ಇದು ಮನಸ್ಸ ಆಯ್ತು ಅಂತರಂಗ. ಇನ್ನೇನು ವಾಚ, ಕಾಯ, ಮನಸ್ಸ, ವಾಚ. ಜಪಸ್ತೋತ್ರದಿಂದ ನಿನ್ನ ಒಲಿಸುವೇನೆ ಅಯ್ಯ. ನೀನು ನಾದಾತೀತನು. ಎಷ್ಟು ಚಂದ ಹಾಡಿದರೂ ಸಹಿತ ನಿನ್ನ ನಾನು ಒಲಿಸ್ಕೋಬೇಕಂತಂದ್ರೆ ಅದು ನಾದಾತೀತ. ನೀನು ವಚನ ವಾಚನ ಅಷ್ಟವಿಧಾರ್ಚನೆ ಮಾಡಿ ಒಲಿಸುವೆನೆ ಅಯ್ಯ. ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೆನೆ ಅಯ್ಯ. ನೀನು ವಾಗ್ಮನ ಪ್ರತೀಕನು. ಜಪಸ್ತೋತ್ರದಿಂದ ಒಲಿಸುವೆನೆ ಅಯ್ಯ. ನೀನು ನಾದಾತೀತನು. ಭಾವಜ್ಞಾನದಿಂದ ಒಲಿಸುವೆನೆ ಅಯ್ಯ. ನೀನು ಮತಿಗತೀತನು. ಹೃದಯ ಕಮಲ ಮಧ್ಯದಲ್ಲಿ ಇಂಬಿಟ್ಟು ಕೊಂಬೆನೆ ಅಯ್ಯ. ನೀನು ಸರ್ವಾಂಗ ಪರಿಪೂರ್ಣನು. ಒಲಿಸಲೆನ್ನಳವಲ್ಲ ನೀನೊಲಿಯುವುದೇ ಸುಖವಯ್ಯ. ಚನ್ನಮಲ್ಲಿಕಾರ್ಜುನಯ್ಯ. ಇದೇನು ಬೇರೆ ಚಾಲು ಆಯ್ತಲ್ಲಪ್ಪ ಟ್ರಾಕ್ಟರ್. ಇರಲಿ. ಮತ್ತೀಗ ಇದಕ್ಕೆ ಹೆಂಗ್ ಮಾಡ್ತೀರಿ? ಮತ್ತ ಅವ್ರು ಮೊದಲಿನವ್ರು ಮಾಡಿದವ್ರೇನು ಹುಚ್ಚರೇನು? ಅವರು ಏನ್ ಪೂಜಾ ಪಾಠ ಮಾಡೋರಿಗೆ, ಮಂತ್ರ ಹೇಳೋರಿಗೆ, ಯೋಗ ಜಪ ತಪ ಸ್ತೋತ್ರ ಮಾಡೋರಿಗೆ ಬೈಕೋತ ಅಡ್ಡಾಡ್ಬೇಕ? ಅದೆಲ್ಲ ಆಗಂಗಿಲ್ಲ ಅಂತ ಹೇಳ ಅಕ್ಕಮಹಾದೇವಿ. ಇದೇನದಂತಂದ್ರ ಇದು ಎಲ್ಲದಕ್ಕೂ ಬರೇ ವಚನ ಓದಿದ್ರ ಜ್ಞಾನ ಆಗಂಗಿಲ್ಲ. ಇದನ್ನು ತಿಳ್ಕೊಳ್ರಿ. ಇಷ್ಟು ವಚನ ಓದಿದ್ರೆ ಏನ್ ಅರ್ಥ ಆಗ್ಯದ? ಏನ್ ಅರ್ಥ ಆಯ್ತಾ?
ಅರ್ಥ ಎಲ್ಲಿದ? ನಿಮ್ಮಲ್ಲಿ ಅದ. ವಚನದ ಇಲ್ಲ ಅರ್ಥ, ನಿಮ್ಮೊಳಗದ ಅರ್ಥ. ನೀವು ಅಂತಂದ್ರೇನು? ವೇದಾಂತ ಸಿದ್ಧಾಂತಿಗಳು. ವೇದಾಂತ ಸಿದ್ಧಾಂತಿಗಳೇ ನಿಮ್ಮಲ್ಲಿ ಇದಕ್ಕೆ ಅರ್ಥ ಅದ. ಏನಂತಂದ್ರ ಪೂಜಾ ಮಾಡಿದ ಕೂಡ್ಲೇನೆ ಆತ್ಮ ಸಾಕ್ಷಾತ್ಕಾರ ಆಗ್ತದ ಅನ್ಕೋಬೇಡ್ರಿ ಅಂತ. ಅಷ್ಟವಿಧಾರ್ಚನೆ ಮಾಡಿ ಒಲಿಸುವೆನಯ್ಯ ನೀನು ಬಹಿರಂಗ ವ್ಯವಹಾರ ದೂರಸ್ಥನು ಅಂತಂದ್ರ ಇದ್ರಾಗ ಹೆಂಗ ಅರ್ಥ ಮಾಡ್ಕೊತೀರಿ? ದಬಾಸ್ ಪೂಜೆ ಮಾಡಿದ ಕೂಡ್ಲೇನೆ ಪರಮಾತ್ಮ ಒಲಿತಾನ ಅನ್ಕೋಬೇಡ್ರಿ. ಆ ಪೂಜೆ ಮಾಡೋದ್ರಿಂದ ಏನಾಗ್ತದ? ಪೂಜೆ ಮಾಡೋದ್ರಿಂದ ಏನಾಗ್ತದ್ರಿ? ಅಂತಃಕರಣ ಶುದ್ಧ ಆಗ್ತದ. ನನ್ನ ಅಂತಃಕರಣ ಶುದ್ಧಿಗಾಗಿ ನೀನು ಪೂಜೆ ಮಾಡ್ತೀನಿ ಅಷ್ಟೇ. ಇದನ್ನ ಅರ್ಥ ಮಾಡ್ಕೋಬೇಕು. ಹುಚ್ಚುಚ್ಚಾರರು ಏನಾದ್ರು ಮಾತಾಡ್ತಿದ್ರ ಅಂತಂದ್ರ ಅವಕ್ಕೆಲ್ಲ ಕೇರ್ಲೆಸ್ ಮಾಡ್ಬೇಕು. ನನ್ನ ಅಂತಃಕರಣ ಶುದ್ಧಿಗಾಗಿ ನಿನ್ನ ಪೂಜೆ ಮಾಡ್ತೀನಿ. ನಿನ್ನ ಪೂಜೆ ಮಾಡಿದ ಕೂಡಲೇ ನಿನ್ನ ಸಾಕ್ಷಾತ್ಕಾರ ಆಗ್ತದಂತ ಮಾಡಂಗಿಲ್ಲ ನಾನು. ನನ್ನ ಅಂತಃಕರಣ ಶುದ್ಧ ಆಗೋದಕ್ಕೆ ಕನ್ನಡಿ ಸ್ವಚ್ಛ ಆದ್ರ ಪ್ರತಿಬಿಂಬ ಕಾಣ್ತದ. ಕನ್ನಡಿ ಸ್ವಚ್ಛ, ಅಂತಃಕರಣ ಕನ್ನಡಿನೇ ಸ್ವಚ್ಛ ಆಗಲಿಲ್ಲ ಅಂತಂದ್ರೆ ನಮ್ಮ ಪ್ರತಿಬಿಂಬ ಕಾಣಲ್ಲ. ಮೊದಲು ಪ್ರತಿಬಿಂಬ ನೋಡೋದ್ ಕಲಿಬೇಕು. ಆಮೇಲೆ ಆ ಪ್ರತಿಬಿಂಬ ಬೇರೆ ಯಾರು ಅಲ್ಲ, ನಾನೇ, ನಂದೇ ಪ್ರತಿಬಿಂಬ ಅಂತ ಹೇಳಿ ಗೊತ್ತು ಮಾಡ್ಕೋಬೇಕು. ಜೀವ ಜಗತ್ ಈಶ್ವರ ಏನದ ಅದೆಲ್ಲ ನಂದೇ ಪ್ರತಿಬಿಂಬ, ನಾನು ಬಿಂಬ ಶುದ್ಧ ಬ್ರಹ್ಮ ಅಂತೇಳಿ ಎರಡನೇ ಸ್ಟೆಪ್. ಒಂದನೇ ಸ್ಟೆಪ್ ಮೊದಲು ಪ್ರತಿಬಿಂಬ ನೋಡೋದು ಕಲಿಬೇಕು. ಜೀವ ಜಗತ್ ಈಶ್ವರ ಏನದವ ಇವು ಪರಮಾತ್ಮ ಸ್ವರೂಪ ಅಂತೇಳಿಕೆ ಅಂದ್ರ ಪ್ರತಿಬಿಂಬ ನೋಡ್ದಂಗ. ನಾನು ಬಿಂಬ, ಇವೆಲ್ಲ ನನ್ನ ಪ್ರತಿಬಿಂಬಗಳು. ಜೀವ ಜಗತ್ ಈಶ್ವರ ಅಂತಂದ್ರೆ ಬಿಂಬ ಸ್ವರೂಪ. ಅದಕ್ಕೆ ಏನು ಸಚರಾಚರವೆಂಬುದೊಂದು ಕಿಂಚಿತ್. ಕಿಂಚಿತ್ ಅಂದ್ರೆ ಬಹಳ ಸಣ್ಣ ವಿಷಯ, ಬಹಳ ಸಣ್ಣ ವಿಷಯ. ಸಚರ ಅಚರ. ಇಡೀ ಜಗತ್ತಿನೊಳಗ ಚಲಿಸುವ ಎಷ್ಟೋ ಜೀವಿಗಳು ಓಡಾಡ್ತಾವ, ಚಲಿಸಲಾರದಂತ ಎಷ್ಟೋ ಜೀವಿಗಳು ಅದಾವ. ಗಿಡ ಮರಗಳೆಲ್ಲ ಚಲಿಸಲಾರದು, ಅಚಲ. ಮತ್ ಜೀವ ಇರ್ಲಾರ್ದ ನಿರ್ಜೀವ ಗುಡ್ಡ ಎಲ್ಲ ಕಲ್ಲ ಮಣ್ಣ ನಿರ್ಜೀವ ವಸ್ತುಗಳು ಬೇಕಾದಷ್ಟು ಅದಾವ. ಇವೆಲ್ಲ ನೋಡಿದ್ರೆ ಏನ್ ಭಾರಿ ದೊಡ್ಡದು. ಏನೋ ನೋಡ್ಲಕ್ ಹೋಗ್ತೀವಿ ಅಂತ ಹೇಳಿ ಅಲ್ಲಿ ನೀರು ಬೀಳುತ್ತವ, ಇಲ್ಲಿ ನೀರು ಬೀಳುತ್ತವ, ಎಲ್ಲರೂ ಕಾಲ್ ಜಾರ್ಕೊಂಡು ಬಿದ್ದು ಟೊಂಕ ಮುರ್ಕೊಂಡ್ರು ಮತ್ತೆ ಅವ್ ನೋಡೋಂಗಿರಂಗಿಲ್ಲ. ಸುಮ್ನೆ ಎಲ್ಲರೂ ಹೋಗೋದು ಏನಾರು ನೋಡ್ಲಕ್. ಸಚರಾಚರವೆಂಬುದೊಂದು ಕಿಂಚಿತ್. ಎರಡನೇದ್ದೇನು? ಚತುರ್ಯುಗ ಎಂಬುದೊಂದು ಕಿಂಚಿತ್. ಆ ಯುಗದೊಳಗೆ ಅದಾಯ್ತು, ಈ ಯುಗದೊಳಗೆ ಇದಾಯ್ತು, ಹಂಗಾಯ್ತು ಹಿಂಗಾಯ್ತು. ಆ ಯುಗ ಇಷ್ಟು ಲಕ್ಷ, ಈ ಯುಗ ಅಷ್ಟು ಲಕ್ಷ. ಆ ಕಾಲದ ಬಗ್ಗೆ, ದೇಶದ ಬಗ್ಗೆ ಇವೆರಡನ್ನು ಕಿಂಚಿತ್ ಮಾಡ್ಬೇಕು. ಬಹಳ ಸಣ್ಣ ವಿಷಯ ಇವೆಲ್ಲ. ಇವೇ ದೊಡ್ಡದು ಮಾಡ್ಕೊಂಡು ಕುಂದಿರ್ತೀವಿ. ಮುಂದೇನು? ನಾವು ಸಾಧನೆ ಮಾಡಿದ್ರೆ ಮುಂದೇನೋ ಆತದ. ವಿಚಾರ ಸಾಗರ ಮುಗಿದ ಮೇಲೆ ಒಂದೇನೋ ಆತದ ತಿಳ್ಕೊಂಡಿವಿ. ಅದು ಏನ್ ಆತದ ಅನ್ನೋದು ಅದು ಕಿಂಚಿತ್, ಅದು ಕೆಲ್ಸಕ್ಕೆ ಬರಲ್ಲ. ಮುಂದೇನೋ ಮೋಕ್ಷ ಆಗ್ತದ, ಅದನ್ನು ಬಹಳ ಸಣ್ಣ ವಿಷಯ. ಕಿಂಚಿತ್. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಏನ್ ಮೋಕ್ಷ ಆಗ್ತದ ಅಂತೇಳಿ ವಿಚಾರ ಸಾಗರ ಎಲ್ಲ ಹರಿದು ಕುಡಿದ್ರ ಮೋಕ್ಷ ಆಗ್ತದ ಅಂತೇಳಿ ಅದನ್ನು ಬಹಳ ಸಣ್ಣ ವಿಷಯ, ಅದು ದೊಡ್ಡದಲ್ಲ. ಮತ್ತೆ ಒಂದಿಷ್ಟು ಮಂದಿ ವಿಚಾರ ಸಾಗರ ಟಚ್ ಮಾಡಿ ಇಲ್ಲ, ಭಾರಿ ಜಗತ್ ಪ್ರಸಿದ್ಧ ಆಗ್ಯಾರ. ಅವ್ರ ಬಾಯಿಲಿಂತ ವಿಚಾರ ಸಾಗರನೇ ಬರಂಗಿಲ್ಲ. ಎಂತ ದೊಡ್ಡ ದೊಡ್ಡವ್ರ ಪ್ರವಚನಕ್ಕೆ ಹೋಗ್ತೀವಿ, ವಿಚಾರ ಸಾಗರ ಟಚ್ ಮಾಡೋ ಧೈರ್ಯ ಇಲ್ಲ. ಅಂಥದ್ದು ವಿಚಾರ ಸಾಗರವನ್ನ ಓದಿ ನೀವೆಲ್ಲ ತಿಳ್ಕೊಂಡಿರಲ್ಲ. ಉಳಿದ ಎಲ್ಲರಿಗಿಂತ ಟಾಪರ್ಸ್ ನೀವೆಲ್ಲ. ಈಗೇನದ, ಅದೇನಾಗ್ತದ, ಹೋಗ್ಬಿಡಪ್ಪ ವಿಚಾರ ಸಾಗರ ಅಷ್ಟು ಸರಳ ಅಲ್ಲ, ಅದು ಮುಟ್ಟದ ಅಂತೇಳಕ್ಕೆ ಹಿಂದಕ್ಕೆ ತರ್ಕೊಂಡಾರಲ್ಲ. ಅದನ್ನು ವಿಷಯ ದೊಡ್ಡದು ಮಾಡ್ಲಕ್ಕೆ ಹೋಗ್ಬೇಡ್ರಿ. ಅದು ಕಿಂಚಿತ್, ಅದು ಬಹಳ ಕ್ಷುಲ್ಲಕ ವಿಷಯ ಅಂತೀವೆಲ್ಲ. ಎಲ್ಲ ಕ್ಷುಲ್ಲಕ ಇವು, ಎಲ್ಲ ಕ್ಷುಲ್ಲಕ. ಮತ್ತೆ ತನು ಶುದ್ಧವಾದ ಶರಣಂಗೆ. ತನು ಶುದ್ಧವಾದ ಶರಣಂಗೆ. ಗುಹೇಶ್ವರ ಲಿಂಗವೆಂಬುದು ಕಿಂಚಿತ್. ಪ್ರಭುದೇವರು ಹೇಳ್ತಾರ, ಯಾವನು ತನು ಶುದ್ಧ ಮಾಡ್ಕೊಂಡಿರ್ತಾನ
ತನು ಅನ್ರಿ, ತಾನು ಅನ್ರಿ, ನಿಜ ಅನ್ರಿ, ನಿಮ್ಮ ಶುದ್ಧ ಸ್ವರೂಪ ಏನು ಆತಿರಲ್ಲ ಏನಂತದದು. ಅವನಿಗೆ ಈ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಬಹಳ ಸಣ್ಣ ವಿಷಯ, ಅದು ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಯಾವನು ಶುದ್ಧ ಇರ್ತಾನ ಅವನಿಗಿದು ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಮತ್ತ ಶುದ್ಧ ಆಗ್ಲಾರ್ದೆ ಬ್ರಹ್ಮ ಸಿಗಲ್ಲ. ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್. ಅಶುದ್ಧ ಇದ್ರೆ ಬ್ರಹ್ಮ ಸಿಗಲ್ಲ. ಆದ್ರೆ ಶುದ್ಧ ಆಗದೆ ಬ್ರಹ್ಮ ಅಂತ ತಿಳ್ಕೋಬೇಡ್ರಿ. ಶುದ್ಧ ಆದ್ರೆ ಬ್ರಹ್ಮ ಸಿಗ್ತಾನ ಅಷ್ಟೇ. ಅದಕ್ಕೆ ಈ ಅರ್ಥದಾಗ ಹೇಳ್ತಾರ. ಯಾವ ಅರ್ಥದಾಗ? ಪೂಜಾ ಮಾಡೋದ್ರಿಂದ ಪರಮಾತ್ಮ ಒಲಿತನ ಅಂತಲ್ಲ, ಪೂಜಾ ಮಾಡೋದ್ರಿಂದ ನನ್ನ ಅಂತಃಕರಣ, ಇದು ಕಾಯ, ಪೂಜೆ ಮಾಡೋದ್ರಿಂದ ನನ್ನ ಕಾಯ ಶುದ್ಧ ಆಗ್ತದ. ಅಷ್ಟ ವಿಧಾರ್ಚನೆಗೆ ಮಾಡಿ ಒಲಿಸುವೇನೆ ಅಯ್ಯ ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಆದ್ರೂ ಅಷ್ಟ ವಿಧಾರ್ಚನೆ ಮಾಡ್ತೀವಿ, ಅದಕ್ಕೆ ಕಾಯ ಶುದ್ಧಿಗಾಗಿ. ಮತ್ತೆ ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೇನೆ ಅಯ್ಯ ನೀನು ವಾಂಗ್ಮನಾತೀತನು. ಯೋಗ ಮಾಡೋ ಪಾತಂಜಲಿ ಮಹರ್ಷಿ ಅನ್ನು ಹುಚ್ಚನು. ಅದೆಲ್ಲ ಕೂತು ಜಗತ್ತಿನಾಗ ಎಲ್ಲರೂ ಯೋಗ ಮಾಡ್ಲಕತ್ತಾರ. ಇಡೀ ವಿಶ್ವಕ್ಕೆ ಯೋಗ ಮಾಡಕ್ ಹಚ್ಚಾರ ನರೇಂದ್ರ ಮೋದಿ ಗುರುಗಳು. ಅಂಥದ್ದು ಅವರೆಲ್ಲ ಹುಚ್ಚರೇನು? ಅದರಿಂದ ಅವ ಪರಮಾತ್ಮ ವಾಂಗ್ಮನಕ್ಕೆ ಅತೀತ ಇರ್ಲಕ್ಕ. ಈಗ ನಮಗೇನಾಗ್ತದ ಅಂದ್ರೆ ಅವನ್ನ ಪಡ್ಕೋಬೇಕಾದ್ರೆ ನಮ್ಮ ವಿಕ್ಷೇಪ ದೋಷ ಕಳ್ಕೋಬೇಕು. ಮಲದೋಷ ಕಳ್ಕೊಳ್ಳಕ್ ಅಷ್ಟವಿಧಾರ್ಚನೆ ಮಾಡ್ಬೇಕು. ವಿಕ್ಷೇಪ ದೋಷ ಕಳ್ಕೊಳ್ಳಕ್ ಈ ಅಂತರಂಗದೊಳಗೆ ಧ್ಯಾನ ಮಾಡ್ಬೇಕು, ಉಪಾಸನೆ ಮಾಡ್ಬೇಕು. ಚಂಚಲ ಚಿತ್ತ ಕಳ್ಕೊಂಡು ನಿಶ್ಚಲ ಚಿತ್ತ ಆಗ್ಬೇಕಾದ್ರೆ ನಮ್ಮ ಒಂದು ನಿಶ್ಚಲ ಚಿತ್ತ ಸಾಧನೆಗಾಗಿ ಅಂತರಂಗದೊಳಗೆ ಧ್ಯಾನ ಉಪಾಸನೆ ಮಾಡ್ತೀವೇ ಹೊರತು ಪರಮಾತ್ಮ ಒಲಿತಾನಂತಲ್ಲ. ಮುಂದೆ ಜಪಸ್ತೋತ್ರದಿಂದ ನಿನ್ನ ಒಲಿಸುವೇನೆ ಅಯ್ಯ ನೀನು ವಾದಾತೀತನು. ನಿನ್ನನ್ನು ಜಪ ಸ್ತೋತ್ರದಿಂದ ನಾ ಒಲಿಸ್ಬೇಕು ಅಂತೀನಿ ಅಂತಂದ್ರ ಈ ಮಾತಿಗೆ ನೀನು ಅತೀತದಿ. ವಾಗಾತೀತ ವಾದಾತೀತ ಏನಂತ ಬರ್ದಾರೆ, ನಾದಾತೀತ, ಸಣ್ಣ ಅಕ್ಷರದ ನಾದಾತೀತ ವಾದಾತೀತ ವಾಗಾತೀತ ಏನಕ್ಕಿರ್ಲಕ್ಕ. ಅದರಿಂದ ನೀನು ಅತೀತ ಅದೀಯಪ್ಪ ನೀನು ಅಂತಂದ್ರೇನು? ಅತೀತ ಅದನಂತಂದ್ರ ಸ್ತೋತ್ರ ಮಾಡಬಾರ್ದ? ವಾಣಿ ಶುದ್ಧಿ ಆಗದ್ ಬೇಡ? ಮಾತು ಬಲ್ಲವನಿಗೆ ಜಗಳವಿಲ್ಲ. ಇನ್ನೊಂದೇನದಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನಾಡ್ನುಡಿ ಅದಲ್ರಿ, ಊಟ ಬಲ್ಲವನಿಗೆ ರೋಗವಿಲ್ಲ. ಈಗ ಮಾತು ಬಲ್ಲವ ಆಗ್ಬೇಕಾದ್ರೆ ವಾಣಿ ಶುದ್ಧಿ ಬೇಕಾ ಬೇಡ? ಕಾಯ ವಾಚ ಮನಸ ಇವು ಮೂರು ಶುದ್ಧ ಇರ್ಬೇಕು. ಎದ್ದೋ ಮಾತಾಡ್ಕೊತ ಇದ್ರ ಅದಕ್ಕೆ ಇವು ಮೂರು ಶುದ್ಧ ಆಗದ್ರ ಸಲುವಾಗಿ ನನ್ನ ಕಾಯ ಶುದ್ಧಿಗಾಗಿ, ನನ್ನ ಮಾನಸ ಶುದ್ಧಿಗಾಗಿ, ನನ್ನ ವಾಚಾ ಶುದ್ಧಿಗಾಗಿ ನಾನು ಇವೆಲ್ಲ ಮಾಡ್ತೀನಿ ಹೊರತು ನೀನು ಒಲಿತೀನಿ ಅಂತ ಇದ್ರಾಗ ನಾನೇನು ಅನ್ಕೊಂಡಿಲ್ಲ. ಇದನ್ನ ನಾ ಮಾಡಿದರೆ ಅದ್ರೊಳಗೆ ನೀನು ಇದ್ದೇ ಇರ್ತಿ. ಅರ್ಥ ಆಯ್ತರ? ಇದು ಸರಿಯಾಗಿ ಅರ್ಥ ಆಯ್ತಾ? ನಮ್ಮ ತ್ರಿಕರಣ ಶುದ್ಧಿಗಾಗಿ, ಕಾಯ ವಾಚ ಮನಸ್ಸ ನಮ್ಮ ಶುದ್ಧಿಗಾಗಿ ನಾವು ಶುದ್ಧ ಆದೇವು ಅಂತಂದ್ರೆ ಪರಮಾತ್ಮನ ಅಪ್ಪ ಬರ್ತಾನೆ, ಪರಮಾತ್ಮ ಅಲ್ಲ. ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್. ಎಲ್ಲಿ ಕ್ಲೀನ್ಲಿನೆಸ್ ಇರ್ತದೋ ಅಲ್ಲಿ ಗಾಡ್ಲಿನೆಸ್. ಎಲ್ಲಿ ಮನಿ ಸ್ವಚ್ಛ ಇರ್ತದೋ ಅಲ್ಲಿ ದೇವ್ರು ಇರ್ತಾನೆ. ಎಲ್ಲಿ ಮನಸ್ಸು ಸ್ವಚ್ಛ ಇರ್ತದೋ ಅಲ್ಲಿ ದೇವ್ರು ಇರ್ತಾನೆ. ಎಲ್ಲಿ ಕೈ ಸ್ವಚ್ಛ ಇರ್ತದೋ ಅಲ್ಲಿ ದೇವ್ರು ಇರ್ತಾನೆ. ಎಲ್ಲಿ ಮಾತು ಸ್ವಚ್ಛ ಇರ್ತವೋ ಅಲ್ಲಿ ದೇವ್ರು ಇರ್ತಾನೆ. ಒಳಗೊಂದು ಹೊರಗೊಂದು, ಹಿಂದೊಂದು ಮುಂದೊಂದು, ತಮ್ಮವರಿಗೊಂದು ಇತರರಿಗೊಂದು, ಇವೆಲ್ಲ ಮಾಡಲಿ ದೇವ್ರು ಓಡೋಗ್ಬಿಟ್ಟಿರ್ತಾನೆ. ಅಲ್ಲಿರಂಗಿಲ್ಲ, ಜ್ಞಾನನೂ ಇಲ್ಲ, ದೈವನೂ ಇಲ್ಲ. ಹಿಂಗಾಗಿ ಇವೆಲ್ಲ ಯಾಕೆ ಮಾಡಬೇಕು ಅಂತಂದ್ರ ಯೋಗನೂ ಮಾಡಬೇಕು, ಯಾಗನೂ ಮಾಡಬೇಕು,
ಮತ್ತು ಸ್ತೋತ್ರನೂ ಮಾಡ್ಬೇಕು. ಈಗ ನಾವು ಆನ್ಲೈನ್ದಾಗ ಯಾಗ ಮಾಡ್ಲಕ್ಕೆ ಪೂಜಾ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ, ಅದಕ್ಕೆ ನಾವೇನು ಮಾಡ್ಬೇಕು, ಪೂಜಾ ನಮ್ಮ ಮನೆಗೆ ನಾವು ಮಾಡ್ಕೋಬೇಕು. ಸ್ತೋತ್ರ ಅನ್ಲಕ್ಕೆ ಏನು ಗಂಟೆ ಹೋಗ್ಯದ, 7 ಕೋಟಿ ಮಂತ್ರಗಳದವ. ಬೆಳಿಗ್ಗೆ ಒಂದು ಅರ್ಧ ತಾಸು ಚಂದ ಸ್ತೋತ್ರ ಮಾಡ್ಲಿಕ್ಕೆ ಏನಾಗ್ಯದ, ಪರಮಾತ್ಮನ ಸ್ತೋತ್ರಗಳು ಮಂತ್ರಗಳು ಹೇಳ್ಬೇಕು. ವಾಣಿ ಶುದ್ಧಿ ಆಗ್ತದೆ. ಕಾಯ ಶುದ್ಧಿಗೆ ಸಲುವಾಗಿ ನೀವು ಕಾಯಕ ಏನು ಕೆಲಸ ಮಾಡ್ತೀರಿ ಮಾಡ್ರಿ, ಮತ್ತು ಪೂಜಾ ಗೀಜೆ ಏನು ಮಾಡ್ತೀರಿ ಅದನ್ನ ನಿಮ್ಮ ಮನೆಗೆ ನೀವು ಮಾಡ್ಕೊರಿ. ನಾವು ಎಷ್ಟು ನಿಲ್ಕಸ್ಲಕ್ಕೆ ಸಾಧ್ಯ ಅದ ಅಷ್ಟು ನಿಲ್ಕಸ್ಲಕತ್ತೀವಿ ನಾವು. ಮತ್ತು ಸ್ತೋತ್ರ ಮಾಡೋದ್ರಿಂದ ನಮ್ಮ ವಾಣಿ ಶುದ್ಧಿನೂ ಆಗ್ತದೆ, ಒಳ್ಳೆ ಮಂತ್ರಗಳು ಹೇಳೋದ್ರಿಂದ. ಈಗ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರ ವಚನ ಇನ್ನು ಏನು ಉಳಿತು? ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಪ್ರಾಣಲಿಂಗಿಯ ಆಚಾರಲಿಂಗ ಸ್ಥಳದೊಳಗೆ 64 ಶೀಲಗಳ ಪೈಕಿ ಎಲ್ಲಿಗೆ ಬಂದಿವಿ? ಜಂಗಮ, ವಂದನ, ದಾಸ್ಯ, ಆತ್ಮಾರ್ಪಣಾಶು, ತೈಲಧಾರ, ಅವಿಚ್ಛಿನ್ನ ಧ್ಯಾನ, ಎಡಬಿಡದೆ ಇದು ಮಾಡಬೇಕು. ಆಮೇಲೆ ನಿವಾತ ದೀಪವತ್ ಧ್ಯಾನೇ ಚತ ಸಹ ಸ್ಥಿತಿ ರೂಪ ಸಮಾಧಿ. 61ನೇದೇನದ ಸಮಾಧಿ ಸಾಧನೆ ಮಾಡಬೇಕು. ಪರಮಾತ್ಮ ಸಮಾಧಿ ಒಳಗದಾನ ಇಲ್ಲ, ಅವನು ಸಮ ಆಗ್ಬೇಕು. ನಾವು ಸಮಾಧಿಯಾಗಿದ್ದವ್ರಂಗ ಆಗ್ಬೇಕು. ಸಮ ಪ್ಲಸ್ ಆದಿ, ಅವನು ಈಕ್ವಲ್ ಆಗಪ್ಪ ನೀನು. ಸಮಾಧಿ ತಲೆ ಕೆಡಿಸ್ಕೊಳ್ಳಾರ್ದಂಗ ಎದ್ರ ಬಗ್ಗೆ ಒದರಾಡಿ ಹೈರಾಣ ಆಗೋದಿಲ್ಲ, ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಯಾರು ಏನ್ ಯಾಕೆ ಅನ್ನಲ್ರಕ್ಕ, ಏನ್ ಯಾಕೆ ಮಾಡ್ಲಕ್ಕ, ಅವ್ರವ್ರು ಮಾಡಿದ ಕರ್ಮ ಅವ್ರ ಸುತ್ತ, ನಮ್ದೇನದ ಅಂತೇಳಿ ನಮ್ಮದ್ರಾಗ ನಾವು ಸಮಾಧಿ ಒಳಗೆ ಇರೋದು ಕಲಿಬೇಕು. ಈ ಸಮಾಧಿ ಒಳಗೆ ಇದ್ದವನ್ ಕೂದಲ 1000 ಮಂದಿ ಬಂದ್ರು ಅಳ್ಳಾಡ್ಸ್ಲಕ್ ಆಗಂಗಿಲ್ಲ. ಹಂಗ ಸಮಾಧಿ ಒಳಗೆ ಇರೋದು ಕಲಿಬೇಕು. ಒಂದು ಸಮಾಧಿ, ಇನ್ನ ಒಂದು ಏನದ 61ನೇದು ಶಿವಸ್ಯ ಸೋಹಂ, ಆ ಶಿವನೇ ನಾನದೀನಿ. ಸೋ ಅಹಂ ಅಂದ್ರೆ ಅಹಂ ಬ್ರಹ್ಮಾಸ್ಮಿ. ಅದನ್ನು ನಾವು ಅನುಸಂಧಾನ ಮಾಡಬೇಕು. ನಾ ಬ್ರಹ್ಮದೀನಿ ಅನ್ನೋದು ನೆನಪಿಟ್ಟುಕೊಂಡು ಸದಾ ಕಾಲ ನಾನು ಬ್ರಹ್ಮ ಅದೀನಿ, ನಾ ಶಿವ ಅದೀನಿ, ಶಿವೋಹಂ 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 ಅನ್ನೋದು ಕಲಿಬೇಕು. ಇವೆರಡು ಶೀಲಗಳು ಇವತ್ತ ಶುದ್ಧ ಬ್ರಹ್ಮಣ್ಯ ಅಮ್ಮನವರು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಮೊದಲಿಗೆ ಶುದ್ಧ ಬ್ರಹ್ಮ ಜ್ಞಾನ ಕರ್ತೃಗಳಾದ ಬ್ರಹ್ಮಲೀನ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಶ್ರೀ ಪಂಡಿತ್ ಪೀತಾಂಬರವರನ್ನು ಪೂರ್ಣ ಮನದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದಿನ ಈ ಕಾರ್ಯಕ್ರಮದ ರೂವಾರಿಯಾದ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಸ್ವಾಮಿಗಳ ಚರಣಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದರಂತೆ ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಶುದ್ಧ ಬ್ರಹ್ಮ ಸದ್ಗುರು ಪಾದಗಳಲ್ಲಿ ತ್ರಿಕರಣಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ಪ್ರಾಣಲಿಂಗಿಯ ಆಚಾರಲಿಂಗ ಸ್ಥಳದ 64 ಶೀಲಗಳಲ್ಲಿ ಈಗ 60 ಶೀಲಗಳನ್ನ ನೋಡಿದ್ವಿ. ಇವತ್ತು 61 ಹಾಗೂ 62ನೇ ಶೀಲಗಳನ್ನ ನೋಡೋಣ. 61ನೇ ಶೀಲ ನಿವಾತ ದೀಪವತ್ ಧ್ಯಾನೇ ಚೇತಸಃ ಸ್ಥಿತಿ ರೂಪ ಸಮಾಧಿ. ಅಂದ್ರ ಗಾಳಿ ಇಲ್ಲದ ಕಡೆಗೆ, ಗಾಳಿ ಬೀಸದ ಒಂದು ಸ್ಥಳದೊಳಗ ದೀಪದಂತೆ ಹೆಂಗ್ ನಾವು ದೀಪ ಸವನೆ ಅಳಗಾಟಂತೆ ದೀಪ ಜ್ಯೋತಿ ಇರ್ತದೋ ಅದರಂತೆ ಧ್ಯಾನದಲ್ಲಿ ಮನಸ್ಸನ್ನ ಸುಸ್ಥಿರತೆಯನ್ನ ಪಡೆಯುವುದೇ ಸಮಾಧಿ.
ನಮ್ಮ ಮನಸ್ಸು ಒಂದು ಸ್ಥಿರವಾಗಿ ಏಕಾಗ್ರವಾಗಿರುವುದೇ ಇಲ್ಲಿ ಸಮಾಧಿ. ಇದೊಂದು ಮಾನಸಿಕ ಶೀಲ ಅನಿಸುತ್ತದೆ. ಧಾರಣೆಯ ಮುಂದಿನವಾದ ಅವಸ್ಥೆ ಈ ಸಮಾಧಿ. ನಿರ್ವಾತ ಸ್ಥಾನದಲ್ಲಿ ಬೆಳಗುತ್ತಿರುವ ದೀಪ ಗಾಳಿಯಿಂದ ಅಲುಗಾಡದಂತೆ ಉರಿಯುವ ದೀಪ ಅತ್ತಿತ್ತ ಸ್ವಲ್ಪವೂ ವಾಲದ ಹಾಗೆ ಅದರ ಜ್ಯೋತಿಯು ಅಖಂಡವಾಗಿ ಊರ್ಧ್ವಮುಖವಾಗಿ ಪ್ರಜ್ವಲಿಸುವಂತಿರುವಂತೆ ಧ್ಯಾನಸ್ಥವಾದ ಒಂದು ಮನಸ್ಸಿಗೆ ಯಾವ ವಿಚಾರದ ಅಲೆಗಳು ಅಲ್ಲಿ ಬರಬಾರ್ದು. ಹಂಗಿದ್ದಾಗ ಆ ಮನೋವೃತ್ತಿ ರೂಪವಾದ ಜ್ಯೋತಿ ಅಖಂಡವಾಗಿ ಆ ಪರಮಾತ್ಮನೊಂದಿಗೆ ಶಿವನೊಂದಿಗೆ ಸಮರತೆಯನ್ನ ಪಡಿತೈತಿ. ಇದುವೇ ಸಮಾಧಿ ಅವಸ್ಥೆ ಅನಿಸ್ಕೊತೈತಿ. ಇದಕ್ಕ ಸಮಾಧಿಶೀಲ ಅಂತ ಹೇಳ್ತಾರ. ನಮ್ಮ ಮನಸ್ಸು ಏಕಾಗ್ರವಾಗಿ ಹೆಂಗ ದೀಪ ಅಲುಗಾಡ್ದಂಗೆ ಗಾಳಿ ಇಲ್ಲದ ಒಂದು ಸ್ಥಳದಾಗ ಉರಿದಿದ್ದು ಅದರಂತೆ ನಮ್ಮ ಮನಸ್ಸು ಕೂಡ ನಮ್ಮ ಒಂದು ಆ ಪರಮಾತ್ಮನಲ್ಲಿ ಏಕಾಗ್ರವಾಗಿ ಧ್ಯಾನದಲ್ಲಿರುವುದನ್ನೇ ಇದಕ್ಕ ಸಮಾಧಿ ಅಂತ ಹೇಳಿ 61ನೇ ಶೀಲವನ್ನ ತಿಳಿಸ್ಬೋದು. ಜೀವ ಭಾವದೊಳಗಿತ್ತು ಅಂತಂದ್ರ ಗಾಳಿಯ ಹೊಡಿತಕ್ಕ ದೀಪ ಅಳ್ಳಾಡ್ತಿರ್ತಾವ. ಜೀವ ಭಾವದಾಗಿತ್ತಂದ್ರ ಶಿವಭಾವದೊಳಗೆ ಹೋಯ್ತಂತಂದ್ರ ಅದೇನಾಗ್ತದ, ಸಮಾಧಿ ಆಯ್ತಂದ್ರ ವಿಷಯದ ಗಾಳಿ ಎಷ್ಟು ಬಂದು ಬಡದ್ರೂ ಅದಕ್ಕೇನಾಗಲ್ಲ. ನಿಶ್ಚಲವಾಗಿ ನಿರ್ಮಲವಾಗಿ ಅಖಂಡವಾಗಿರ್ತವ. ಅದೇ ಸಮಾಧಿ. ನಮ್ಮ ಮನಸ್ಸು ಹೊಯ್ದಾಡ್ಲಕ್ಕತ್ತದ, ಚಂಚಲ ಆಗ್ಲಕ್ಕತ್ತದ. ಹೊರಗಿನ ವಿಷಯಗಳು ಅಥವಾ ಒಳಗಿನ ವಿಷಯಗಳ ಒಂದು ಹೊಡೆತಕ್ಕೆ ಅದು ಬಲಿ ಆಗ್ಲಕ್ಕತ್ತದ ಅಂತಂದ್ರ ಜೀವಭಾವದಾಗ ಅದೀವಿ. ಬರ್ಲಲ್ಲ, ಬೇಕಾದಷ್ಟು ವಿಷಯಗಳು ಬರ್ಲಿ. ನಾವು ಸಮಾಧಿ ಒಳಗಿದ್ದೇವೆ ಅಂತಂದ್ರೆ ಯಾವ ವಿಷಯಗಳು ಬಂದು ನಮಗೇನ್ ಮಾಡ್ತಾವ? ಆತ್ಮಾಕಾರ ವೃತ್ತಿ ಒಳಗೆ ಸ್ಥಿರವಾಗಿ ನಿಂತಾಗ ನಮ್ಮದು ಸಮಾಧಿ ಏನ್ ಸಾಧನೆ ಆಗ್ತದ. ಅದು ಯಾವ ವಿಷಯ ಭೋಗಗಳದು ಏನು ಒತ್ತಡ ಬಂದ್ರು ಅವು ನಮ್ಗೇನು ಮಾಡಂಗಿಲ್ಲ, ಹೊಳ್ಳಾಡಂಗಿಲ್ಲ. ಸಮಾಧಿ ಒಳಗಿದ್ದೇವೆ ಅಂದ್ರೆ ಈ ತರ ಬೆನಿಫಿಟ್. ಯಾರು ಸಮಾಧಿಯಾಗ ಇರ್ತಾರೋ ಸಮಾಧಿಗೆ ಹೋಗ್ಬಿಡ್ಬೇಕಪ್ಪ, ಏನಾರ ಸಮಸ್ಯೆ ಬರ್ತಂದ್ರ. 61ನೇ ಶೀಲ ಶಿವಚ್ಚ ಸೋಹಂ ಜ್ಞಾನಾನುಸಂಧಾನಂ ಅಂದ್ರ ಶಿವನ ಸ್ವರೂಪವನ್ನ ತನ್ನ ಆತ್ಮ ಸ್ವರೂಪವನ್ನಾಗಿ ಅನುಸಂಧಾನ ಮಾಡಬಹುದು. ಇದು ಸಹ ಒಂದು ಮಾನಸಿಕ ಶೀಲನೆ. ಶಿವನನ್ನ ತನಗಿಂತ ಭಿನ್ನ ಅಂತ ತಿಳ್ಕೊಂಡು ಅನುಸಂಧಾನ ಮಾಡುವುದಕ್ಕಿಂತ ಅವನನ್ನ ನಮ್ಮಿಂದ ಬೇರೆ ಇಟ್ಟು ಪೂಜೆ ಮುಗಿಸುವುದಕ್ಕಿಂತ ತನ್ನನ್ನೇ ಪರಮಾತ್ಮ ಸ್ವರೂಪನನ್ನಾಗಿ ಅನುಸಂಧಾನ ಮಾಡುವುದು ಹೆಚ್ಚು ಶ್ರೇಷ್ಠವಾದದ್ದು. ಇದರಿಂದ ಜೀವನಿಗೆ ಶಿವ ಸಾಯುಜ್ಯ ಪ್ರಾಪ್ತ ಆಗ್ತತಿ. ಅಂತೇನೆ ಈ ಶಿವಾಗಮಗಳು ಸೋಹಂ ಅನುಸಂಧಾನ ರೂಪವಾದ ನಾನೇ ಬ್ರಹ್ಮನಿದ್ದೇನೆ ಎಂಬ ಒಂದು ಅರಿವಿನ ರೂಪವಾದ ಮಾನಸಿಕ ಶೀಲವನ್ನ ಉಪದೇಶ ಮಾಡ್ಯಾರ. ಇದು 62ನೇ ಶೀಲ. ಈ ಪರಮಾತ್ಮನನ್ನ ಬೇರೆ ಇಟ್ಟು ಪೂಜಿಸುವುದಕ್ಕಿಂತ ನಾನೇ ಆ ಪರಮ ಸ್ವರೂಪವಾಗಿ ಅಲ್ಲಿ ಧ್ಯಾನ ಮಾಡೋದು ಶ್ರೇಷ್ಠವಾದದ್ದು ಅಂತ ಹೇಳಿ ಈ 62ನೇ ಶೀಲವನ್ನ ತಿಳಿಸಿಕೊಟ್ಟಾರೆ. ಈ ವಿಷಯವನ್ನ ಗುರುಗಳು ನಮಗೆ ನಾನೇ ಬ್ರಹ್ಮದೀನದಂತೂ ಹೇಳಿ ಹೇಳಿ ಕೇಳಿ ಕೇಳಿ ಸಾಕಾಗ್ಯದ. ಮತ್ತದ್ರಾಗ ಏನು ವಿಶೇಷ ಹೇಳ್ಬೇಕು? ಇಲ್ಲೇನದ, ಬ್ರಹ್ಮ ಅಂದ ಕೂಡ್ಲೇನೆ ಶುದ್ಧ ಬ್ರಹ್ಮಜ್ಞಾನ ಪೀಠ. ಬ್ರಹ್ಮ ಅಂದ ಕೂಡ್ಲೆ ಏನ್ ತಿಳ್ಕೊಂಡಾರ? ಇದನ್ನ ಯಾರದ ಬ್ರಾಹ್ಮಣರದ ತಿಳ್ಕೊಂಡಾರ. ಇದು ಯಾವುದು ಬ್ರಾಹ್ಮಣರ ಶಾಸ್ತ್ರ ಓದ್ಕೊತಾರೆ. ಬ್ರಾಹ್ಮಣರದಂತಲ್ಲ ಇದು. ಬ್ರಹ್ಮ ಅಂತಂದ್ರೆ ದೊಡ್ಡವ. ಎಷ್ಟು ದೊಡ್ಡವ? ಅವನ್ಕಿಂತ ದೊಡ್ಡವ ಯಾರೂ ಇಲ್ಲ, ಅಷ್ಟು ದೊಡ್ಡವ, ಭಯಂಕರ. ಆಮೇಲೆ ಶಿವ ಅನ್ನೋ ಜಾಗದಾಗ ಬ್ರಹ್ಮ ಅಂತ ಬಳಸ್ಲಕತ್ತೀವಿ. ಅದಕ್ಕೆ ಸಿದ್ಧಾಂತ ಶಿಖಾಮಣಿಯ ಒಂದು ಶ್ಲೋಕ, ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ. ಎಂತ ಬ್ರಹ್ಮ ನಮ್ಮವ? ಸದ್ರೂಪ ಚಿದ್ರೂಪ ಆನಂದ ರೂಪ ಬ್ರಹ್ಮ. ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಆ ಸದ್ರೂಪ ಚಿದ್ರೂಪ ಆನಂದ ರೂಪ ನಿತ್ಯ ರೂಪ ಪರಿಪೂರ್ಣ ರೂಪ ಚೈತನ್ಯ ರೂಪ ಏನು ಶಿವ ಅವನಂತ ಏನಂತೀವಿ, ಅವನೇ ಬ್ರಹ್ಮ ಅಂದ್ರೆ ಅವನೇ ದೊಡ್ಡವ.
ಅವನಕ್ಕಿಂತ ದೊಡ್ಡ ಮತ್ಯಾವನು ಇಲ್ಲ ಅಂತ ಆ ಚೈತನ್ಯವನ್ನ ಕುರಿತು, ದಿವ್ಯ ಚೈತನ್ಯವನ್ನ ಕುರಿತು ಹೇಳಿದ ಮಾತು. ಶಿವಾಯ ಬ್ರಹ್ಮಣೇ ನಮಃ ಅಂದ್ರೆ ಇದು ಬ್ರಾಹ್ಮಣರದು ಹಂಗ ಹಿಂಗ ಅಂತ ಏನಿಲ್ಲ. ಬ್ರಹ್ಮಜ್ಞಾನ, ಬ್ರಹ್ಮ ಅಂದ್ರೆ ದೊಡ್ಡವ ಅಂತ ತಿಳ್ಕೋಬೇಕು. ಮೊನ್ನೆ ಹುಡಿಕೇರಿ ಗುರುಗಳು ಒಂದು ವಚನ ಹೇಳ್ರಿ ಅಂದ್ರು. ಅಂಗದ ಮೇಲಣ ಲಿಂಗವ ಹಿಂಗಿದಾತನ ಭವಿ ಎಂಬರು. ಅಂಗದ ಮೇಲಣ ಲಿಂಗವ ಇಪ್ಪಾತನ ಭಕ್ತನೆಂಬರು. ಯಾರು ಅಂಗದ ಮೇಲಿನ ಲಿಂಗ ಬಿಟ್ಟಾರ ಅವ್ರಿಗೆ ಭವಿ ಅಂತಾರ. ಅಂಗದ ಮೇಲಣ ಲಿಂಗವ ಇಪ್ಪಾತ, ಕೊಳ್ಳ ಯಾವ ಲಿಂಗ ಕಟ್ಕೋಣ ಅವನಿಗೆ ಭಕ್ತ ಎಂಬರು. ಮ್ಯಾಲಿಂದು ಕುರುಹು ನೋಡಿ ಬೇರ್ಪಡಿಸಬೇಡ್ರಿ ಭವಿ ಭಕ್ತ ಅಂತೇಳಿ. ಏನ್ ನೋಡ್ಬೇಕು? ಅಂಗದೊಳಗೆ ಬೆರೆತಿಪ್ಪ ಲಿಂಗದ ಹೊಲವನರಿಯರು. ಅಂಗದ ಒಳಗೆ ಬೆರೆತು ಬಿಟ್ಟದದು. ಅಳ್ಳನೆತ್ತಿ ಮೇಲಿನ ಕೂದಲ ತುದಿಯಿಂದ ಆ ಪಾದದ ಹೆಬ್ಬೆರಳಿನ ಉಗುರಿನ ತುದಿಯ ತನಕ ಒಳಗದು ಅಂಗದೊಳಗ ತುಂಬಿಕೊಂಡದ. ಆ ಲಿಂಗದ ಹೊಲವನ್ನು ಅರಿಯರು. ಅದನ್ನು ತಿಳಿತಾ ಇಲ್ಲ. ಅಂಗದೊಳಗೆ ಬೆರೆತಿಪ್ಪ ಲಿಂಗದ ಹೊಲವನ್ನು ಅರಿಯರು. ಮತ್ತ ಹೊರಗಿನ ಲಿಂಗ ಏನ್ ಕಟ್ಕೊಂಡಿರಲ್ಲ ಅದರ್ಲಿಂತ ನಿಮ್ಗೇನಾರ ಹಸಿವು ಆಗ್ತದೇನು? ಹೊರಗಿನ ಲಿಂಗದಲಿಂತ ಏನಾರ ಹೊಟ್ಟೆ ತುಂಬಿದ್ದು ಗೊತ್ತಾಗ್ತದೇನು? ಹೊರಗಿನ ಲಿಂಗದಲಿಂತ ನಿಮ್ಗೇನಾರ ನಿದ್ದೆ ಬರ್ತದೇನು? ಹೊರಗಿನ ಲಿಂಗದಲಿಂತ ನಿಮ್ಗೇನಾರ ಶಕ್ತಿ ಬರ್ತದೇನು? ಏನಿಲ್ಲ. ಒಳಗಿನ ಲಿಂಗದಲಿಂತ ನಿಮ್ಗೆ ಹಸಿವು ಆಗ್ತದ. ಒಳಗಿನ ಲಿಂಗದಲಿಂತ ನಿಮಗ ಅನ್ನ ಜೀರ್ಣ ಆಗ್ತದ. ಒಳಗಿನ ಲಿಂಗದಲಿಂತ ಗರ್ಭಕೋಶದೊಳಗೊಂದು ಸುಂದರವಾದ ಮಗು ತಯಾರಾಗ್ತದ. ಒಳಗಿನ ಲಿಂಗದಲಿಂತ ನಿದ್ದೆ ಬರ್ತದ. ಒಳಗಿನ ಲಿಂಗದಲಿಂತ ರಕ್ತ ಪರಿಚಲನೆ ಆಗ್ತದ. ಒಳಗಿನ ಲಿಂಗದಲಿಂತ ಎಲ್ಲ ಕೆಲಸಗಳಾಗ್ತವ. ಅದಕ್ಕೆ ಆ ಒಳಗ ಯಾವ ಲಿಂಗ ಆದ ಆ ಲಿಂಗದ ಬಗ್ಗೆ ನನಗ ಅರಿವು ಆದ. ಒಳಗೆ ಇರುವ ಚೈತನ್ಯದ ಬಗ್ಗೆ ನನಗೂ ಅರಿವು ಆದ ಅಂತ ಯಾರು ಅರಿವುಳ್ಳವರಾಗ್ಯಾರ ಅವರು ಈ ಲಿಂಗ ಕಟ್ಕೋಬೇಕು. ಆ ಹೊರಗೆ ಕಟ್ಕೊಂಡ ಲಿಂಗದ ಮೇಲೆ ಏನು ಭಾವನೆ? ಒಳಗಿರುವ ಲಿಂಗನೇ ನಾನು ಹೊರಗೆ ಕಟ್ಕೊಂಡಿನಿ ಎದಿ ಮೇಲ ಅಂತ. ಒಳಗಿರುವ ಲಿಂಗನೇ ನಾನು, ಚೈತನ್ಯನೇ ನಾನು ಎದಿ ಮೇಲೆ ಕಟ್ಕೊಂಡಿನಿ ಅಂತ ಭಾವ. ಅದಕ್ಕೆ ಭಾವ ಅಂತಾರ, ಸದ್ಭಾವ. ಮತ್ತ ಒಳಗಿರೋ ಚೈತನ್ಯವನ್ನೇ ನಾನು ಪೂಜೆ ಮಾಡ್ಲಕತ್ತೀನಿ. ಲಿಂಗ ಪೂಜೆ ಮಾಡ್ಲಕತ್ತೀನಿ ಅಂದ್ರೆ ನನ್ನ ಒಳಗಿರುವ ಚೈತನ್ಯವನ್ನೇ ನಾನು ಪೂಜಿಸ್ತಾ ಇದ್ದೀನಿ, ಗೌರವಿಸ್ತಾ ಇದ್ದೀನಿ. ಒಳಗಿನ ಆ ಚೈತನ್ಯದ ಬಗ್ಗೆ ಅರಿವಿರ್ಲಾರ್ದೆ ಹೊರಗಿನ ಲಿಂಗಕ್ಕ ಬರೀ ನೀರು ಹಾಕಿದ್ರೆ ಅದಕ್ಕೆ ಬಸವಣ್ಣವ್ರು ಬೈತಾರೆ. ಎರೆದರೆ ನೆನೆಯದು ಮರೆದರೆ ಬಾಡದು ಅಂತ. ಹೌದಿಲ್ರಿ? ಒಳಗಿನ ಲಿಂಗದ ಅರಿವು ಅಂಗದೊಳಗೆ ಬೆರೆತಿಪ್ಪ ಲಿಂಗದ ಹೊಲವನರಿತು ಏನ್ ಮಾಡ್ಬೇಕು? ಅಂಗದ ಮೇಲೆ ಹಾಕೊಂಡ ಲಿಂಗ ಅದೇ ಅಂತ ತಿಳ್ಕೊಂಡು ಭಾವಿಸಿ ಅದಕ್ಕೆ ಪೂಜಿಸ್ಬೇಕು. ಅದೇನ್ ಕೈಗೆ ಸಿಗ್ತದ ಏನದು? ಒಳಗಿನ ಲಿಂಗ ಪೂಜೆ ಮಾಡ್ಲಕ್ಕ ನಮ್ಮ ಒಳಗಿನ ಚೈತನ್ಯ ಕೈಗೆ ಸಿಗ್ತದೇನ್ರಿ? ಕಣ್ಣಿಗೆ ಕಾಣಿಸ್ತದೇನು? ಅದು ಕೈಗೆ ಸಿಗಲಾರ್ದು, ಕಣ್ಣಿಗೆ ಕಾಣಿಸಲಾರದನ್ನ ಗುರು ಏನ್ ಮಾಡ್ತಾನ? ಕೈಗೆ ಸಿಗಂಗ, ಕಣ್ಣಿಗೆ ಕಾಣಿಸಂಗ ಒಂದು ಇಷ್ಟಲಿಂಗ ಕೊಟ್ಟು ಇದೇ ಒಳಗಿನ ಲಿಂಗ ನೋಡಪ್ಪ ಅಂತೇಳಿ ಸಮೀಕರಿಸಿ ಹೇಳ್ತಾನ. ಒಳಗಿನ ಲಿಂಗನೇ ಇದು ಅಂತ. ಅದನ್ನ ಅಪಾರ್ಥ ಮಾಡಿ ಹೊರಗಿನ ಲಿಂಗ ಉಪಯೋಗ ಇಲ್ಲ ಅಂತೇಳಿ ಆ ಭಾವಕ್ಕೆ ಪೆಟ್ಟು ಕೊಟ್ಟು ಆ ಇಷ್ಟಲಿಂಗ ದಡ್ಡರು, ಹುಚ್ಚರು, ಮೂರ್ಖರು ಪೂಜೆ ಮಾಡ್ತಾರ. ಶಾಣ್ಯರಿದ್ರಂದ್ರೆ ಸೀದಾ ಒಳಗಿನ ಅರಿವಿಗೆ ತಿಳ್ಕೊತಾರ ಅಂತೇಳಿ ಹಿಂಗೆಲ್ಲ ದಾರಿ ತಪ್ಸ ಕೆಲಸ ಏನಿಲ್ಲ. ವೀರಶೈವ ಪದ್ಧತಿ ಅಂತಂದ ಮೇಲೆ
ಆ ಒಳಗಿರುವ ಚೈತನ್ಯವನ್ನೇ ನಾನು ಅಂಗೈಯಾಗಿಟ್ಟು ಪೂಜಾ ಮಾಡ್ಲಕತ್ತೀನಿ ಅಂತೇಳಿ ಒಳಗಿರುವ ನಮ್ಮ ಅನುಸಂಧಾನ ಒಳಗಿರುವ ಚೈತನ್ಯದ ಜೊತೆಗೆ ಅದಕ್ಕೆ ಉಪಚಾರ ಮಾಡ್ಲಕ್ಕ ಬರಂಗಿಲ್ಲ ಅನ್ನೋದಕ್ಕೆ ಹೊರಗಿರೋ ಲಿಂಗಕ್ಕೆ ಪೂಜೆ ಮಾಡ್ತಿರ್ತೀವಿ ಅಷ್ಟೇ. ಒಳಗಿರುವ ಅಂತರಂಗದೊಳಗೆ ಅಂಗದೊಳಗೆ ಬೆರೆತಿಪ್ಪ ಲಿಂಗದ ಒಲವನರಿಯರು. ಅದನ್ನು ಅದು ಒಲವ ಅರಿತು ನೀವು ಹೊರಗಿನ ಲಿಂಗದ ಸುದ್ದಿ ಮಾತಾಡ್ರಿ. ಮತ್ತೆ ಏನ್ ಹೇಳ್ತಾರ, ಲಿಂಗವಿಲ್ಲದೆ ಒಂದಂಗವಾದರೂ ಒಂದು ಕ್ಷಣ ಸುಳಿಯಲುಂಟೆ ಈ ಜಗದೊಳಗೆ. ಒಳಗಿನ ಲಿಂಗ ಇರ್ಲಿಲ್ಲ ಅಂತಂದ್ರ ಯಾವ್ದಾರ ಜೀವ ಇಲ್ಲೇನಾರ ಸುಳಿದಾಡ ಅಳ್ಳಾಡ್ತದೇನಂತ ಕೇಳ್ತಾರ ಅವ್ರು. ಓಡಾಡಕ್ ಸಾಧ್ಯ ಅದ ಏನು? ಒಳಗಿನ ಲಿಂಗ ಇದ್ದಿದ್ದಿಲ್ಲ ಅಂದ್ರೆ ಹೊರಗಿನ ಲಿಂಗ ಇದ್ರು ಓಡಾಡ್ತಾರ, ಇಲ್ಲಂದ್ರು ಓಡಾಡ್ತಾರ. ಒಳಗಿನ ಲಿಂಗದ ಬಗ್ಗೆ ಇಂಪಾರ್ಟೆನ್ಸ್ ತೋರ್ಸ್ಲಕತ್ತಾರ ಅವ್ರು. ಲಿಂಗವಿಲ್ಲದೆ ಒಂದಂಗ ಒಂದು ಕ್ಷಣವಾದರೂ ಸುಳಿಯಲುಂಟೇ ಈ ಜಗದೊಳಗೆ. ಸುಳಿಯದಂತರ ಚಲಿಸ್ತದೇನಪ್ಪ, ಮಾತಾಡ್ತದೇನು, ಅಳ್ಳಾಡ್ತದೇನು, ಅಡ್ಡಾಡ್ತದೇನು, ಹೇಳ್ತದೇನು, ಕೂಡ್ತದೇನು, ಮಲಗ್ತದೇನು, ಉಣ್ತದೇನು, ತಿಂತದೇನು. ಹೊರಗಿನ ಲಿಂಗ ಇಲ್ಲ ಅಂತಂದ್ರೆ ಉಣ್ತೀರಿ, ತಿಂತೀರಿ. ಆದ್ರೆ ಒಳಗಿನ ಲಿಂಗ ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಲಕ್ ಸಾಧ್ಯ ಅದ? ಒಳಗಿಂದ ಲಿಂಗ ಇರ್ಲಿಲ್ಲ ಅಂತಂದ್ರೆ ಏನು ಮಾಡಕ್ ಬರಂಗ. ಅದಕ್ಕೆ ಆ ಒಳಗಿನ ಲಿಂಗದ ಮಹತ್ವ ಹೇಳ್ತಾರೆ. ಲಿಂಗವಿಲ್ಲದೆ ಒಂದು ಅಂಗ ಒಂದು ಕ್ಷಣವಾದರೂ ಸುಳಿಯಲುಂಟೆ ಈ ಜಗದೊಳಗೆ, ಅಂಗದೊಳಗಣ ಲಿಂಗವನು ಹಿಂಗಿದವರಿಗೆ. ಹೊರಗಿನ ಲಿಂಗ ಬಿಟ್ಟವರಿಗೆ, ಹೊರಗಿನ ಲಿಂಗ ತೊಟ್ಕೊಳ್ಳಾರ್ದವರಿಗೆ ಏನ್ ಸಮಸ್ಯೆ ಇಲ್ಲ. ಆದ್ರೆ ಒಳಗಿನ ಲಿಂಗವನ್ನ ಯಾರು ಅರಿವಿರ್ಲಾರ್ದಂಗೆ ಇರ್ತಾರ ಅವ್ರಿಗೇನದ ಭವಮಾಲೆ ಉಂಟು. ಅಂಗದೊಳಗಣ ಲಿಂಗವನ್ನು ಹಿಂಗಿದವರಿಗೆ ಭವಮಾಲೆ ಉಂಟು. ಯಾರು ಒಳಗೊಂದು ಚೈತನ್ಯ ಅದ, ಜಗತ್ತಿನಾಗ ಒಂದು ಚೈತನ್ಯ ಅದ, ಅದು ಸಚ್ಚಿದಾನಂದ ಸ್ವರೂಪ ಅದ ಅನ್ನಂಥದ್ದು ಜ್ಞಾನ ಇರ್ಲಾರ್ದೆ ಸುಮ್ಮನೆ ಪ್ರಾಣಿಗಳ ಗಟ್ಲೆ ಬದುಕಿ ಓದ್ತಾರಲ್ಲ, ಅವ್ರಿಗೆ ಹುಟ್ಟದು ಸಾಯದು, ಹುಟ್ಟದು ಸಾಯದು, ಹುಟ್ಟದು ಸಾಯದು ಭವಮಾಲೆ ಉಂಟು. ಯಾರು ಅಂಗದೊಳಗಣ ಲಿಂಗವನ್ನ ಹಿಂಗಲಾರ್ದಂಗ ಇರ್ತಾರ ಅವ್ರಿಗೆ ಭವಮಾಲೆ ಇಲ್ಲ. ಅವರು ಮೋಕ್ಷ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಹೊಂದಿ ಅವ್ರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಇಷ್ಟು ಚಂದದ ಇದು ವಚನ. ಒಳಗಿನ ಚೈತನ್ಯದ ಬಗ್ಗೆ ಮಹತ್ವ ತಿಳ್ಕೋರಿ. ಅಂಗದ ಮೇಲಣ ಲಿಂಗವ ಹಿಂಗಿದಾತನ ಭವಿ ಎಂಬರು, ಅಂಗದ ಮೇಲಣ ಲಿಂಗವ ಇಪ್ಪಾತನ ಲಿಂಗವು ಇಪ್ಪಾತನ ಭಕ್ತನೆಂಬರು. ಅಂಗದೊಳಗೇ ಬೆರೆಸಿಪ್ಪ ಲಿಂಗದ ಹೊಲವನರಿಯರು, ಲಿಂಗವಿಲ್ಲದೆ ಒಂದಂಗವಾದರೂ ಒಂದು ಕ್ಷಣ ಸುಳಿಯಲುಂಟೆ ಜಗದೊಳಗೆ, ಅಂಗದೊಳಗಣ ಲಿಂಗವನ್ನು ಹಿಂಗಿದವರಿಗೆ ಭವಮಾಲೆ ಉಂಟು. ಅಂಗದೊಳಗಣ ಲಿಂಗವನ್ನು ಹಿಂಗಲಾರದವರಿಗೆ ಭವಮಾಲೆ ಇಲ್ಲ ನೋಡ ಗುಹೇಶ್ವರ. ಏನ್ ಮಾಡಬೇಕು? ಒಳಗಿನ ಲಿಂಗದ ಮಹತ್ವ ಎಷ್ಟು ಚಂದ ಹೇಳಾರಲ್ರಿ ವಚನದ. ನಿಜಲಿಂಗ ಯಾವುದು? ನಿಜ ಅಂದ್ರೆ ತಾನು, ಸ್ವಂತ, ಸೆಲ್ಫ್. ತಾನೇ ಲಿಂಗ. ತನ್ನ ಸ್ವರೂಪ ತಾನು ಯಾವನು ಮರಿತಾನ ಅವನಿಗೆ ಹುಟ್ಟು ಸಾವು ಸಮಸ್ಯೆಗಳು ಚಾಲು ಆಗ್ತಾವ. ಯಾವನು ಅದನ್ನು ಮರೆಯಂಗಿಲ್ಲ ಅವನಿಗೆ ಅರಿವಿನಲ್ಲಿ ಇದ್ದನಂತಂದ್ರೆ ಅವನಿಗೇನು ಸಮಸ್ಯೆಗಳು ಇಲ್ಲ. ನಿಜ ಅಂದ್ರೆ ತಾನು ಅಂತ, ಸೆಲ್ಫ್, ಪ್ಯೂರ್ ಸೆಲ್ಫ್. ನಿಜ ಲಿಂಗ, ತಾನೇ ಲಿಂಗ ಅಂತ. ನಿಜ ಅಂತಂದ್ರೆ ಖರೆ ಸುಳ್ಳ ಅಂತ ಇಲ್ಲ. ವೇದಾಂತದೊಳಗೆ ನಿಜ ಅಂದ್ರೆ ತಾನೇ. ಎಲ್ಲೆಲ್ಲಿ ನಿಜಗುಣ ಶಿವಯೋಗಿಗಳು ನಿಜ ನಿಜ ಅಂತ ಬರೀತಾರ ಅದೆಲ್ಲ ತಾನೇ ಅಂತ.
ಪರಮಾತ್ಮನಿಗೆ ಅಸಾಧ್ಯವಾದದ್ದು ಒಂದು ಕೆಲಸ ಹೇಳ್ತಾರ ಬಸವಣ್ಣವರು. ಏನಂತಾರಂದ್ರ, ಎನ್ನ ಗುಣ ಅವಗುಣಗಳನ್ನ ನೋಡಿ ನೀನ್ ಎಂದ ಮೋಕ್ಷ ಮಾಡುತ್ತೀರಿ ಅಂತಂದ್ರೆ ಅದು ಎಂದೂ ಸಾಧ್ಯ ಇಲ್ಲ. ನಂದು ಸ್ವಭಾವ, ನನ್ನ ಗುಣ, ನಾ ಮಾಡೋ ಕೆಲಸ, ನನ್ನ ಆಲೋಚನೆ, ನಾನು ಆಡೋ ಮಾತ ಇವೆಲ್ಲ 100% ಶುದ್ಧ ಆಗಿ ಆಮೇಲೆ ನನಗೆ ಮೋಕ್ಷ ಕೊಡ್ತೀನಿ ಅಂದ್ರೆ ಅದು ಎಂದೂ ನಿನ್ಲಿಂದ ಸಾಧ್ಯ ಇಲ್ಲ. ಎಂದಾಗ್ತದ್ರಿ ಅಂತ ಪರಿ 100% ಶುದ್ಧ ಸಾಧ್ಯ ಅದ ನೀವು ಹಾಲಕ್ಕೆ. ಅದೆಲ್ಲ ಎಂದು ಸಾಧ್ಯ ಏನಿಲ್ಲ. ನೀನು ಉದ್ಧಾರ ಮಾಡಬೇಕು ಅಂತ ನೀನು ಮನಸ್ಸು ಮಾಡಿದ್ರೆ ನಾ ಹೆಂಗ್ ಅದೀನಿ ಹಂಗೆ ಉದ್ಧಾರ ಮಾಡ್ಬೇಕು. ನೀನು ನಂದೆಲ್ಲ ನೀನು ವ್ಯಾಲ್ಯೂಯೇಷನ್ ಮಾಡಿಕೆ ಪಾಸ್ ಮಾಡ್ತೀನಿ ಅಂದ್ರೆ ಯಾವಾಗ್ಲೂ ನಾ ಫೇಲೆ ಅಂತ ಹೇಳ್ತಾರ ಅವ್ರು. ಅದಕ್ಕೆ ನನ್ನ ಗುಣ ಅವಗುಣಗಳನ್ನು ಆರಿಸಿ ನೀನ್ ಏನಾರ ಮೋಕ್ಷ ಕೊಡ್ತೀನಿ ಅಂದ್ರೆ ನಾ ಎಂದು ಮೋಕ್ಷ ತೊಗೊಳಲ್ಲ, ನೀಗೆ ಎಂದು ಮೋಕ್ಷ ಕೊಡಂಗಿಲ್ಲ, ಎಂದು ಪಾಸ್ ಆಗಂಗಿಲ್ಲ ನಾವು. ಹಂಗಾದ್ರ ಅದು ಹೆಂಗ್ ಪಾಸ್ ಮಾಡ್ಬೇಕಂತ ನೀ ಮನಸ್ಸು ಮಾಡಿದ್ರೆ ಅಷ್ಟೇ ನಾವು ಪಾಸ್ ಆಗಿ, ಇಲ್ಲಂದ್ರೆ ಪಾಸ್ ಆಗಂಗಿಲ್ಲ. ಕರೆಕ್ಟ್ ಅದಲ್ರಿ ಅದು ಹೇಳಿದ್ದು? ಅವನು ಮನಸ್ಸು ಮಾಡಿ ಉದ್ಧಾರ ಮಾಡ್ಬೇಕಂದ್ರೆ ಆಗ್ತದೆ ಹೊರತು ನಾವೆಂದು ಪಾಸ್ ಅವನ ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಹೋಗ್ಲಕ್ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಜೀವನ ಅದಕ್ಕೆ ಜನರ ದಾಸಿ ಮಾರ್ಯರು ಹೇಳ್ತಾರ, ಏನಂತಾರಂದ್ರ, ನೀನು ಶುದ್ಧ ಅದಿ, ನಿನ್ನಂಗೆ ನಾವು ಶುದ್ಧ ಆಗ್ಬೇಕಾದ್ರೆ ನನಗ ನಿನಗ ಒಂದು ವ್ಯತ್ಯಾಸ ಅದ. ಏನದಂದ್ರ, ನನಗ ಒಂದು ಒಡಲು ಅಂತದ, ನಿನಗದು ಒಡಲ್ ಇಲ್ಲ. ನೀನು ಒಡಲ್ ಇಲ್ಲದವನು, ನಾನು ಒಡಲ್ ಉಳ್ಳವನು. ನಾನು ಯಾವಾಗ ಒಡಲು ಅಂತ ಈ ಶರೀರ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಂತ ನನಗೊಂದು ಆದ, ಇದು ಇದ್ದದ್ದಕ್ಕ ಏನ್ ಮಾಡ್ತೀನಿ? ಶರೀರ ಇದ್ದಕ್ಕೆ ಏನಾಗ್ತದೆ? ಈ ಶರೀರ ಇದ್ದದ್ದಕ್ಕೆ ಏನ್ ಮಾಡ್ತದ? ಹಸಿವು ಆಗ್ತದೆ. ಇದಕ್ಕೆ 3 ತಾಸಿಗೆ ಹಸಿಯದೇ ಹಸಿಯೋದು. ಬರೀ ಅನ್ನ ಬೇಳೆ ಹಸಿವು ಒಂದೇ ಅಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಹಸಿವುನು ಇದಕ್ಕದ, ವಿಷಯಗಳ ಹಸಿವದ, ಆಸೆಗಳ ಹಸಿವದ, ಅನ್ನ ನೀರಿನ ಹಸಿವದ, ಒಡಲುಗೊಂಡವ ಹಸಿವ. ಮತ್ತ ಒಡಲುಗೊಂಡವ ಹೊಟ್ಟಿ ಹಸದ ಮೇಲೆ ಏನಾರ ಪಡ್ಕೋಬೇಕು ಅಂತಂದ್ರ ಚಲೋ ದಾರ್ಯಾಗ ಸಿಕ್ತು ಸರಿ. ಒಂದು ನಾರ್ಮಲ್ ರೂಟ್ನಾಗ ಸಿಕ್ತಪ್ಪ ಚಲೋ, ಸಿಗ್ಲಿಲ್ಲ ಅಂತಂದ್ರ ಸುಳ್ಳು ಹೇಳ್ಯಾರ ಬದುಕಬೇಕ ಬೇಡ ಈ ಜಗತ್ನಾಗ. ಒಡಲುಗೊಂಡವ ಉಸಿವ, ಅವ್ರ ಬಲ್ಲಿ ತಗೊಂಡ್ ಬಂದು ಇವ್ರಿಗೆ ಕೊಟ್ಟೆ, ಇವ್ರ ಬಲ್ಲಿ ತಗೊಂಡೋಗಿ ಅವ್ರಿಗೆ ಕೊಟ್ಟೆ, ಹೆಂಗೋ ಒಂದು ಅಲ್ಲಿ ಇಲ್ಲಿ ತಾರಾ ತೆಗಡಿ ಮಾಡಿ ಏನಾರ ಸುಳ್ಳಗಳ ಹೇಳ್ಕೊತ ಜೀವನ ಕಳೆದ್ ಬಿಡ್ತಾರಲ್ಲ. ಒಡಲುಗೊಂಡವ ಹುಸಿವ. ಯಾಕೆ ಅವ ಹಿಂಗೆಲ್ಲ ಮಾಡ್ಲಕತ್ತಾನಂದ್ರ ಶರೀರ ಗಂಟು ಬಿದ್ದದ ಅವನಿಗೆ, ಅದನ್ನ ಮ್ಯಾನೇಜ್ ಮಾಡ್ಲಕ್ಕ ಬರ್ಲಾರ್ದಕ್ಕ ಇಂಥ ಕೆಲಸ ಮಾಡ್ತಾನೆ. ಒಡಲುಗೊಂಡವನೆಂದು ನೀನೆನ್ನ ಜಡಿದು ನುಡಿಯದಿರ. ಶರೀರ ಉಳ್ಳವದನ, ಹಸಿತನ ಹುಸಿತನ ಅಂತ ಹೇಳ್ಕೆ ಅವನೇನಂತಾರಲ್ಲ ರಾಮನಾಥ, ಜಡಿದು ನುಡಿಯದಿರ. ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತ. ನೀನು ಒಂದ್ಸಾರಿ ನನ್ನಂತ ಶರೀರ ಧರಿಸಿ ನೋಡು, ನಿನಗ್ ಗೊತ್ತಾಗ್ತದ ನಾನು ಯಾಕೆ ಹಿಂಗ್ ಮಾಡ್ತೀನಿ ಅಂತ. ನಾನು ಯಾಕೆ ಹಿಂಗ್ ಮಾಡ್ತೀನಪ್ಪ, ಈ ಶರೀರನೇ ನನಗೆ ಹಿಂಗ್ ಮಾಡಿಸ್ತದ. ಹಿಂಗೆ ವಿಚಾರಗಳು ಬರ್ತಿರ್ತಾವ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸಿಯವರ ಕೃತಿ
ಪಂಡಿತ ಪೀತಾಂಬರ್ಜಿಯವರ ಟೀಕಾ ಟಿಪ್ಪಣಿಗಳು ಮತ್ತೆ ತರಂಗ 5 ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ಇದು ಭಕ್ತಿ ಕಾಂಡ, ಉಪಾಸನಾ ಕಾಂಡ, ಧ್ಯಾನ ಕಾಂಡಕ್ಕೆ ಸಂಬಂಧಪಟ್ಟಂತ ವಿಚಾರಗಳೆಲ್ಲಿರ್ತವೆ. 269ನೇ ವಿಷಯಾಂಕ ಜೀವನ ಪಂಚಕೋಶಗಳಂತೆ ಈಶ್ವರನ ಪಂಚಕೋಶಗಳು ಈಶ್ವರನನ್ನು ಆಚ್ಛಾದನೆ ಮಾಡಿವೆ ಅನ್ನಂತ ಒಂದು ಹೆಡ್ಡಿಂಗ್ ಇಟ್ಟುಕೊಂಡು, ಶೀರ್ಷಿಕೆ ಇಟ್ಟುಕೊಂಡು 157ನೇ ದೋಹಾದ ವಿಚಾರಗಳನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈಶ್ವರನ ಪಂಚಕೋಶಗಳದವ, ಜೀವನು ಪಂಚಕೋಶಗಳನ್ನು ಧರಿಸನ. ಈಶ್ವರ ಬ್ರಹ್ಮಾಂಡ ನಿಯಾಮಕ, ಜೀವ ಪಿಂಡಾಂಡ ನಿಯಾಮಕ. ಅದರ ಜೀವನಿಗೆ ತನ್ನ ಕೋಶಗಳ ಏನಾಗ್ಯದ ಆಚ್ಛಾದನೆ ಆಗಿದ್ದಲ್ಲದೆ ಈಶ್ವರನ ಕೋಶಗಳು ಸಹಿತ ಈಶ್ವರನನ್ನು ಅರಿಲಾರ್ದಂಗೆ ಮಾಡಿಟ್ಬಿಟ್ಟದ. ತನ್ನ ಜೀವ ಬೆಲೆನೂ ಗೊತ್ತಿಲ್ಲ, ಈಶ್ವರನ ಬೆಲೆನೂ ಗೊತ್ತಿಲ್ಲ. ಅದನ್ನು ಗುರುತು ಮಾಡಿ ಕೊಡೋದಕ್ಕೆ ಒಬ್ಬ ಈ ಜೀವನಿಗೆ ಗುರು ಬೇಕಾಗ್ತಾನ. ಜೀವನ ದೃಷ್ಟಿಲಿಂತ ಇವೆಲ್ಲ ಪಂಚಕೋಶಗಳು ಆಚ್ಛಾದನ ಮಾಡಿವೆ ಹೊರತು ಈಶ್ವರನ ದೃಷ್ಟಿಯಿಂದ ಪಂಚಕೋಶಗಳು ಆಚ್ಛಾದನ ಮಾಡಿಲ್ಲ. ಯಾಕಂದ್ರೆ ಈಶ್ವರನದು ಹೆಂಗದ ಅಂತಂದ್ರೆ ಶುದ್ಧ ಸತ್ವಗುಣ ಉಪಾಧಿಕ ಅದನ. ಸ್ವಚ್ಛ ಗ್ಲಾಸಿನೊಳಗೆ ಕುಂತಾನ ಅವ ಎಲ್ಲಾನು ಗ್ಲಾಸಿನೊಳಗೆ ಕೂತಿ ಎಲ್ಲಾನು ಕಾಣ್ತಾನೆ, ಎಲ್ಲಾನು ನೋಡ್ತಾನ. ಅಷ್ಟ ಅವ್ನ ಸಾಮರ್ಥ್ಯ ಅದ. ಜೀವ ಏನದನ ಆ ಗ್ಲಾಸ್ನೊಳಗಿದ್ರೆ ಇವನಿಗೆ ಒಂದು ಗ್ಲಾಸ್ ಅದ, ಇವೊಂದು ಹೊಲಸು ಗ್ಲಾಸ್ ಅದ. ಈ ಗ್ಲಾಸ್ನಿಂದ ಹೊರಗೆ ಕಾಣಂಗಿಲ್ಲ. ಕಾರಿಗೆ 2 ರೀತಿ ಗ್ಲಾಸ್ ಹಾಕಿರ್ತಾರೆ. ಒಂದು ಒಳಗ ಏನ್ ನಡೆದ ಎಲ್ಲ ಕಾಣಂತ ಗ್ಲಾಸ್, ಇನ್ನೊಂದು ಒಳಗೆ ಏನ್ ನಡೆದ ಕಾಣ್ಲಾರ್ದಂತ ಗ್ಲಾಸ್ ಇರ್ತಾವ. ಜೀವನದ ಹೆಂಗದ ಅಂತಂದ್ರ ಅಪಾರದರ್ಶಕ ಗ್ಲಾಸ್, ಅವನಿಗೆ ಹೊರಗಿಂದ ಏನು ಕಾಣಂಗಿಲ್ಲ ಅಂತ ಆಗ್ತದ. ಅದಕ್ಕೆ ಗುರು ಆ ಕಣ್ಣು ತೆರೆಸೋದಕ್ಕೆ ಬರ್ತಾನ. ಈಶ್ವರನಿಗೆ ಯಾವುದು ಆಚ್ಛಾದನೆ ಅನ್ನೋದು ಇಲ್ಲ ಅನ್ನಂತ ಹೇಳಿ ಮತ್ತೆ ಮುಂದೆ ಏನ್ ಮಾಡಿದ್ರು, ಈ ತತ್ವಜ್ಞಾನ ಏನ್ ಕಲಿತೀರಿ, ಈ ಜ್ಞಾನವನ್ನ ನೀವು ಒಂದು ಜಡ ವಸ್ತುವಿನಂತೆ ತನ್ನಿಂದ ಭಿನ್ನವಾದ ವಸ್ತುಗಳ ಬಗ್ಗೆ ಅವೇ ಆತ್ಮ ಅಂತೇಳಿ ನೀವು ಮಾಡಿದ್ರಿ ಅಂತಂದ್ರ ಅವು ಅರಿಸಿಕೊಳ್ಳುವ ವಸ್ತುಗಳು ಪಂಚಕೋಶಗಳು. ನೀವು ಅರಿಯುವ ವಸ್ತುವಾಗಿ ನೀವೇ ಆತ್ಮ ಎನ್ನುವುದನ್ನು ಮರೆತು ಏನ್ ಮಾಡಿರಿ, ಜಡ ಪಂಚಕೋಶಗಳನ್ನೇ ಆತ್ಮ ಅಂತೇಳಿ ಅಂದ್ರಿ ಅಂತಂದ್ರ ನಿಮ್ಮ ಆತ್ಮದ ಅರಿವು ನಿಮಗಿಲ್ಲ ಅಂತಂದ್ರೆ, ಆ ಆತ್ಮದ ಅರಿವು ಇಲ್ಲ ಅಂದ್ರೂ ಕೂಡ ಗುರು ಮತ್ತು ಶಾಸ್ತ್ರಗಳು ನಿಮ್ಮ ಆತ್ಮದ ಅರಿವು ನಿಮಗೆ ಮಾಡಿ ಕೊಡ್ಲಿಕ್ಕ ಸಾಕಷ್ಟು ದಾರಿ ತೋರಿಸ್ತವ. ಆದ್ರ ಆ ಆತ್ಮದ ಬಗ್ಗೆ ನಿಮಗೆ ದರ್ಶನ ಇಲ್ಲ ಅಂತಂದ್ರೆ ಏನ್ ತೊಂದರೆ ಇಲ್ಲ. ಆತ್ಮದ ಬಗ್ಗೆ ನಿಮಗ ಸಮಸ್ಯೆ ಏನಪ್ಪಾ ಅಂದ್ರ ಅದ್ರ ಬಗ್ಗೆ ನಿಮಗ ಗೊತ್ತಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ, ಅನುಸಂಧಾನ ಇಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ. ಆದ್ರ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಪಂಚಕೋಶಗಳೇ ಆತ್ಮ ಅನ್ನೋದು ತಪ್ಪಾಗ್ತದ. ಪಂಚಕೋಶಗಳು ಅರಿಸಿಕೊಳ್ಳುವ ವಸ್ತುಗಳು, ಪಂಚಕೋಶಗಳನ್ನು ಅರಿಯುವ ವಸ್ತು ಆತ್ಮ ಅಂತೇಳಿ ವೇದಾಂತ ಸಿದ್ಧಾಂತ ಏನ್ ಹೇಳ್ತದ. ಆ ಪಂಚಕೋಶಗಳನ್ನು ಅರಿಯುವ ಯಾವ ಚೈತನ್ಯ ಅದ ಅದೇ ಆತ್ಮ, ಅದೇ ನಾನು ಅನ್ನಂಥದ್ದು ನಿಮ್ಮ ಅನುಭವಕ್ಕೆ ಬಂದರೂ ಸರಿ ಬರ್ಲಿಲ್ಲಂದ್ರೂ ಸರಿ, ಅದ್ರಾಗ ಏನು ತಪ್ಪಿಲ್ಲ. ಆದ್ರೆ ಆ ವೇದಾಂತ ಸಿದ್ಧಾಂತ ಏನ್ ಹೇಳ್ತದ, ಅರಿಯುವ ವಸ್ತು ನೀನು ಆತ್ಮ ಅಂತೇನ್ ಹೇಳ್ತದಲ್ಲ, ಆ ಸಿದ್ಧಾಂತದ ಮೇಲೆ ನಿನಗೆ ಶ್ರದ್ಧೆ ಇರಲಿ. ಈ ಸಿದ್ಧಾಂತದ ಮೇಲೆ ನಿನಗೆ ಶ್ರದ್ಧೆ ಇರಲಿಲ್ಲ ಅಂತಂದ್ರೆ ಏನಾಯ್ತು ಅಂದ್ರ ಸರ್ವನಾಶ ವಿನಾಶ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಜನ್ಮ ವ್ಯರ್ಥ ಆಗಿ ಹೋಗ್ತದ. 100 ವರ್ಷ ಇದಕ್ಕ ಸಾಕಿ ಸಲವಿ ಈ ಜನ್ಮದಾಗ ಮೋಕ್ಷ ಪಡ್ಕೋಬೇಕು ಅಂಥದ್ದು ವೇಸ್ಟ್ ಆಗಿ ಹೋಗ್ಬಿಡ್ತದ. ಈಗ ಬಡ ಯಾವಾಗೋ ಒಂದು ಕೆಲ್ಸಕ್ಕೆ ತಯಾರಾಗಿ ಬೆಂಗಳೂರಿಗೆ ಹೋಗಿರ್ತೀವಿ ಅಂದ್ರೆ ಬೆಂಗಳೂರು
ಊದಕ್ಕೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಏನ್ ಫೈಲ್ ತಗೊಂಡು ಹೋಗ್ಬೇಕ ಫೈಲೇ ತಗೊಂಡು ಹೋಗಿಲ್ಲ ಅಂತಂದ್ರೆ ಏನಾಗ್ತದ? ಫೈಲ್ ಮನ್ಯಾಗ ಇಟ್ಟಕ್ಕೆ ಬೆಂಗಳೂರಿಗೆ ಹೋದ್ರೆ ಬರೀ ಜೇಬ್ನಾಗ ಒಂದಿವ್ಸ ರೊಕ್ಕ ಬಟ್ಟೆ ಇಟ್ಕೊಂಡು ಬೆಂಗಳೂರಿಗೆ ಹೋದ್ರೆ ಹಂಗೇನ ಹೋಗಿ ಬಂದದ್ದು ವೇಸ್ಟ್ ಆಗ. ಹಂಗ ಒಂದು ಜನ್ಮ ವೇಸ್ಟ್ ಆಗಿ ಹೋಗ್ತದ, ಸರ್ವನಾಶ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಯಾರಿಗೂ ಮೊದಲು ಆತ್ಮಜ್ಞಾನ ಅನ್ನೋದು ಒಂದೇ ಸಲ ಆತ್ಮ ಸಾಕ್ಷಾತ್ಕಾರ ಆಗಂಗಿಲ್ಲ. ಅವ್ರೇನ್ ಮಾಡ್ಬೇಕಾಗ್ತದ? ಗುರುವಿನ ಬಳಿ ಕುಳಿತು ಸಾಧನೆ ಮಾಡಿ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿ, ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಕೇಳಿ ಕೇಳಿ ಅದನ್ನೇ ಮನನ ನಿಧಿಧ್ಯಾಸನ ಮಾಡಿಕೊಂಡ್ರೆ ಮಾತ್ರ ಮುಂದೆ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಸಿಗ್ತದೆ. ಜಗತ್ತಿನಲ್ಲಿ ಅತ್ಯಂತ ಕಠಿಣ ಕೆಲಸ ಅಂದರೆ ಈ ವಿಷಯ ಭೋಗದಿಂದ ಪಲ್ಲಟಗೊಂಡು ಆ ಮನಸ್ಸು ಅಂತರ್ಮುಖಿಯಾಗದು. ಆ ಅಂತರ್ಮುಖಿ ಮಾಡದೆ ಜಗತ್ತಿನೊಳಗೆ ಅತ್ಯಂತ ಕಠಿಣ ಕೆಲಸ. ಅಂತ ಅಂತರ್ಮುಖಿ ಮಾಡ್ಕೊಳ್ಳಕ್ಕ ನಮಗ ಹಿಂದಿನ ಹಿರಿಯರು, ಆಗಮಿಕರು, ವೇದಾಂತಿಗಳು, ಮತ್ತೆ ಶಿವಾಚಾರ್ಯರು, ಶಿವಶರಣರು, ಶಿವಯೋಗಿಗಳು ಎಲ್ಲರೂ ನಮ್ಗ ದೊಡ್ಡ ದಾರಿ ತೋರ್ಸ್ಯಾರ. ಲಿಂಗ ಹಿಡ್ಕೊಂಡು ಕುಂತು ಮನಸ್ಸು ಅಂತರ್ಮುಖಿ ಮಾಡ್ಕೊಡ್ರಿ ಅಂತ. ಯಾವಾಗದ ಅಂತರ್ಮುಖಿ ಆಗ್ತದ ಆವಾಗದ ನಿರ್ಮಲ ನಿಶ್ಚಲ ಹಾಕೋತ್ ಹೋಗ್ತದ. ಅದೇ ಹೇಳಿದ್ದೆ, ಹೇಳೋದ್ರಾಗ ಏನ್ ಅರ್ಥ ಇಲ್ಲ. ಹೀಗಾಗಿ ಅಂತರ್ಮುಖಿ ಆಗಿ ಆತ್ಮಜ್ಞಾನದ ಸಂಶೋಧನೆಯಲ್ಲಿ ತೊಡಗುವುದು, ಅಂತರ್ಮುಖಿ ಆಗದು ಆತ್ಮಜ್ಞಾನದ ಸಂಶೋಧನೆಯಲ್ಲಿ ತೊಡಗುವುದು ಇದು ಬಹಳ ಕಠಿಣ ಕೆಲಸ. ನಾವು ಅಂತರ್ಮುಖಿ ಮಾಡ್ಕೊಳ್ಳಿಲ್ಲ, ಆತ್ಮಜ್ಞಾನದ ಸಂಶೋಧನೆಯಲ್ಲಿ ತೊಡಗಲಿಲ್ಲ ಅಂತಂದ್ರೆ ಆತ್ಮದರ್ಶನ ಆಗುವುದಿಲ್ಲ. ಒಂದನೇದ್ದು ಅಂತರ್ಮುಖಿ ಆಗ್ಬೇಕು. ಅಂತರ್ಮುಖಿ ಅಂದ್ರೆ ಏನು? ಬಹಿರ್ಮುಖಿ. ಅಂತರ್ಮುಖಿ ಅಂದ್ರೆ ಏನು? ಬಹಿರ್ಮುಖಿ ಅಂತಂದ್ರ ವಿಷಯಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ರೊಕ್ಕ, ರೂಪಾಯಿ, ಬಂಗಾರ, ಹೆಂಡತಿ, ಮಕ್ಕಳ ಸಂಸಾರ, ಹೊಲ, ಮನಿ, ಅಧಿಕಾರ ಇವೇನದವಲ್ಲ ಇವುದ್ರ ಬಗ್ಗೆ ಚಿಂತನೆ ಮಾಡ್ತಾ ಅದರದೇ ಚಿಂತೆ ಒಳಗೆ ಮುಳುಗಿದ್ರ ಅಂತಂದ್ರೆ ಬಹಿರ್ಮುಖಿ. ಗುರು ಹೇಳಿದ ವಿಷಯ, ಶಾಸ್ತ್ರ, ಜ್ಞಾನ ಅದನ್ನ ಅಧ್ಯಯನ ಮಾಡೋದು, ಸ್ವಾನುಭವ ಮಾಡ್ಕೊಳ್ಳೋದು, ಸತ್ಸಂಗ ಮಾಡೋದು, ಚರ್ಚೆ ಮಾಡೋದು, ಅದರದೇ ಬರೆಯೋದು, ಓದೋದು, ಹೇಳೋದು, ಕೇಳೋದು ಇದು ಯಾವಾಗ ಮಾಡ್ತಿರ್ತೀರಿ ಇದಕ್ಕೆ ಅಂತರ್ಮುಖಿ ಅಂತಾರೆ. ಅಂತರ್ಮುಖಿ ಅನ್ನೋನ ಕಣ್ಣು ಮುಚ್ಚಿ ಒಳಗೆ ನೋಡ್ಕೊ, ಒಳಗೆ ಏನ್ ಮಣ್ಣು ಕಾಣುತ್ತೆ ಒಳಗೆ. ನಾವು ಮಾಡೋ ಕೆಲಸದಾಗ ಒಂದು ಬಹಿರ್ಮುಖಿ, ಒಂದು ಅಂತರ್ಮುಖಿ. ಪಾರಮಾರ್ಥಿಕ ಸಾಧನೆ ಮಾಡ್ತಾ ಅದ್ರಾಗ ಮುಳುಗಿದ್ದೇವಂದ್ರ ಅಂತರ್ಮುಖಿ. ಹೌದಲ್ರಿ? ಪರಮಾರ್ಥ ಸಾಧನೆ ಮಾಡಿ ವ್ಯವಹಾರಿಕ ಲೌಕಿಕ ಸಾಧನೆ ಮಾಡ್ತಿದ್ದೇವೆ ಅಂದ್ರೆ ಬಹಿರ್ಮುಖಿ. ಇಷ್ಟೇನ? ಮತ್ತೇನಾರ ಬೇರೆ ಅರ್ಥದ ನಿಂಬಲ್ಲಿ ಏನಾರ ದೊಡ್ಡದು? ಅತ್ಯಂತ ಸರಳ. ಅಂತರ್ಮುಖಿಯಾಗಿ ಕಣ್ಣು ಮುಚ್ಕೊಂಡು ಕುಂತು ಅಂತರ್ಮುಖಿ ಎಷ್ಟತ್ ಕಣ್ಣು ಮುಚ್ಕೊಂಡು ಕುಂತರ ಏನ್ ಮಣ್ಣು ಕಾಣಂಗಿಲ್ಲ. ಆತ್ಮಜ್ಞಾನದ ವಿಚಾರ ಮಾಡೋದು ಒಳಗೆ ಇರ್ಲಾರ್ದೆ ಸುಮ್ಮನೆ ನಾವು ಒಳಗೆ ಕಣ್ಣು ಮುಚ್ಕೊಂಡು ಕೂತ್ರಿ ಏನ್ ಕಾಣುತ್ತೆ? ಅದು ಮನಸ್ಸೇನು ಸುಮ್ ಕುಂದಿರ್ತೇವೆ? ಮುಚ್ಕೊಂಡು ಕುಂದ್ರ ಮಗನೇ ನಾ ಅಡ್ಡಾಡ್ಲಕ್ ಹೋಗ್ತೀನಿ ಅಂತ ಕುಂದಿರ್ಸಿ ಹೋಗ್ತದ. ಅದೇನು ಇಲ್ಲ ನೀ ಕಣ್ಣು ಮುಚ್ಕೊಂಡು ಕೂತಿದ್ದೆ ಅಂದ್ರೆ ನಾವು ಒಳಗೆ ಕುಂದಿರ್ತೇವೆ ಅಂತ ಕುಂದಿರ್ತದೆ. ನಮ್ಮ ಕಣ್ಣಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಅದು ಇಡೀ ಜಗತ್ತೆಲ್ಲ ತಿರುಗಾಡ್ತದೆ. ಅದೇ ಎಲ್ಲ ಕಡೆ ತಿರುಗಾ ಮನಸ್ಸನ್ನ ನಾವು ಆತ್ಮಜ್ಞಾನದ ಸುಖ ಅದಕ್ಕೆ ಪರಿಚಯ ಮಾಡಿದ್ದೇವೆ ಅಂತಂದ್ರೆ ಅದು ಎಲ್ಲಿ ಹೋಗಂಗಿಲ್ಲ. ನಾ ಬಂದದ್ದೇ ಅದಕ್ಕೆ ನನಗೇನ್ ಬೇಕೋ ಅದು ಸಿಕ್ಕತ್ತು ಸಾಕು ಬಿಡಪ್ಪ ಅಂತೇಳಿ ಆ ಮನಸ್ಸು ಸಮಾಧಾನ ಮಾಡ್ಕೊಂಡಿರ್ತದೆ. ಇಡೀ ಜಗತ್ತಿನೊಳಗೆ ಮನಸ್ಸನ್ನು ಸಮಾಧಾನ ಮಾಡೋದೇ ಒಂದು ದೊಡ್ಡ ಕೆಲಸ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ವೇದ, ಉಪನಿಷತ್, ಪುರಾಣ, ವಚನ ಏನದವ ಎಲ್ಲಾನು ಮನಸ್ಸು ಸಮಾಧಾನ ಮಾಡೋದಕ್ಕೆ. ಮನಸ್ಸು ಯಾವ್ದ್ರಿಂದ ಸಮಾಧಾನ ಆಗ್ತದ? ಆತ್ಮಜ್ಞಾನದಿಂದ ಸಮಾಧಾನ ಆಗ್ತದೆ. ಆ ಆತ್ಮಜ್ಞಾನ ಯಾವಾಗ ನಾವು ಕೊಡ್ತೀವಿ ಅವಾಗ ಅದು ಎಲ್ಲಿ ಹೋಗಂಗಿಲ್ಲ, ಅದರಾಗೆ ಇರ್ತದೆ. ಯಾವಾಗ ಆತ್ಮಜ್ಞಾನ ಬಿಟ್ಟು ಬೇರೆ ವಿಷಯ ಭೋಗಗಳಲ್ಲಿ ಹರಿದಾಡ್ತದ, ಏನ್ ಸಾಧನೆ ಮಾಡಿದ್ರು 5 ನಿಮಿಷನಾಗ ಅದನ್ನು ರಿಜೆಕ್ಟ್ ಮಾಡ್ತದೆ. ನಾ ಇದ್ರ ಸಲುವಾಗಿ ಬಂದಿಲ್ಲ. 1 ಕೋಟಿ ಇಟ್ರೆ 1 ನಿಮಿಷ ನಿಮಗ ಅದು 1 ಕೋಟಿ ಜಮಾಸ್ಲಕ್ 25 ವರ್ಷ ಹಿಡಿದಿರ್ಬೋದು. ಆ ಮುಂದೆ 1 ಕೋಟಿ ಹಾಕೊಂಡು ಕೂತ್ರ ಆ ಕೋಟಿ ಮುಂದೆ ಎಷ್ಟೊತ್ತಿರ್ತದ ನಮ್ಮ ಮನಸ್ಸು? 1 ನಿಮಿಷ. ಅದ್ರ ಸಲುವಾಗಿ ನಾ ಬಂದಿಲ್ಲ, ಇದು ನನ್ನ ಕೆಲಸ ಅಲ್ಲ. ದೊಡ್ಡದೊಂದು ಮನಿ ಕಟ್ಟಿ ಓಪನಿಂಗ್ ಮಾಡೋ ತನಕನೂ ನಿಮ್ ಮನಸ್ಸು ಹೇಳ್ತದ. ಓಪನಿಂಗ್ ಮಾಡಿದ ಮರುದಿವ್ಸ ನಿಮ್ ಮನಸ್ಸು ಆ ಮನೆಯಾಗ ಇರ್ತದೇನೋ? ಇರಂಗಿಲ್ಲ. ಆದ್ರೆ ಆತ್ಮ ಸಾಧನೆ ಅನ್ನೋದೇನದಲ್ಲ 24 ತಾಸು ಅದರದೇ ಚಿಂತನದೊಳಗೆ ಮುಳುಗ್ತದ. ಅದ್ರ ಸುಖ ಗೊತ್ತಾಯ್ತು ಅಂತಂದ್ರ ನಾವು ಬಂದದ್ದೇ ಅದೇ ಮಾಡೋದಕ್ಕ. ಅದಕ್ಕೆ
ಪಂಚಕೋಶಗಳಲ್ಲಿಯ ಯಾವುದೋ ಒಂದು ಕೋಶವನ್ನ ಆತ್ಮ ಅಂತ ಅಂದ್ರೆ ಅದು ಬಹಿರ್ಮುಖಿ. ಅರಿಸಿಕೊಳ್ಳುವ ವಸ್ತುಗಳನ್ನ ಆತ್ಮ ಅಂದ್ರೆ ಅದು ಬಹಿರ್ಮುಖಿ. ಯಾವಾಗ ಅವುಗಳನ್ನು ಅರಿಯುವ ಆತ್ಮನೇ ನಾನು ಅಂತ ತಿಳ್ಕೊಂಡ್ರಿ ಅಂತರ್ಮುಖಿ. ಇಷ್ಟೇ ಇರೋದಿಲ್ಲ. ಆದ್ದರಿಂದ ಅತ್ಯಂತ ಮುಖ್ಯ ಆತ್ಮಸ್ವರೂಪವಾದ ಸಾಕ್ಷಿಯನ್ನೇ ತಿಳಿಯದವರಾಗಿದ್ದಾರೆ. ಏನ್ ಮಾಡ್ಯಾರ? ಆ ಆತ್ಮ ಸಾಕ್ಷಿಯನ್ನೇ ತಿಳಿಲಾರದಂತ ಜನ ಪಂಚಕೋಶಗಳನ್ನೇ ಆತ್ಮ ಅಂತ ತಿಳ್ಕೊಂಡಾರ. ಆದ್ದರಿಂದ ಅನ್ನಮಯ ಮೊದಲಾದ ಕೋಶಗಳು ಆತ್ಮನಿಗೆ ಆಚ್ಛಾದನ ಮಾಡಿರುವುದರಿಂದ ಕೋಶ ಎಂದು ಹೇಳಲ್ಪಡುತ್ತದೆ. ಅವು ಅನ್ನಮಯ ಕೋಶಗಳು ಅವೆಲ್ಲ ಪಂಚಕೋಶಗಳು ಆತ್ಮನಿಗೆ ಆಚ್ಛಾದನ ಮಾಡಿದ್ದಕ್ಕೆ ಅವು ಮುಚ್ಚಿ ಹಾಕ್ಯವಲ್ಲ, ಅದಕ್ಕೆ ಕೋಶ ಕೋಶ ಅಂತಾರೆ. ಆತ್ಮನನ್ನ ತಿಳಿಯತಕ್ಕಂತ ಬುದ್ಧಿಯು ಬಹಳ ತೀಕ್ಷ್ಣವಿರಬೇಕು. ಮತ್ತೆ ಯಾಕವ್ರಿಗೆ ತಿಳಿಯಂಗಿಲ್ಲ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಆನಂದಮಯ ಕೋಶ, ಮತ್ತೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಏನದವ ಇವಕ್ಕೆ ಅವರು ಆತ್ಮ ಅಂತ ಯಾಕಂತಾರ? ಅಲ್ಲಿ ಒಂದು ಕಾರಣ ಕೊಟ್ರು. ಆತ್ಮನನ್ನು ಕುರಿತು ಚಿಂತನೆ ಮಾಡುವುದಕ್ಕ ತೀಕ್ಷ್ಣಮತಿ ಬೇಕು, ಪಟುತ್ವ ಬೇಕು. ಜಡಮತಿಗಳಿಗೆ ಅದು ಸಾಧ್ಯ ಇಲ್ಲ. ಬುದ್ಧಿಗೇಡಿಗಳು ಮತಿ ಮಂದ, ಮತ್ತೇನಂತೀರಿ ಅಂದ, ಮತ್ತ ಪಟುತ್ವ. ಮಂದತ್ವ, ಅಂಧತ್ವ, ಪಟುತ್ವ. ಈ ಪಟುತ್ವ ಇದ್ದವರಿಗೆ ಮಾತ್ರ ಏನಾಗ್ತದ? ಈ ಆತ್ಮಜ್ಞಾನ ಗೊತ್ತಾಗ್ತದ. ಯಾರು ಮಂದ ಅದರ, ಅಂಧ ಅದರ, ಅವರಿಗೆ ಜಡಮತಿಗಳಿಗೆ ಇದು ಸಾಧ್ಯ ಇಲ್ಲ ಅಂತ. ಬುದ್ಧಿ ಇಲ್ಲೇನು? ಎಲ್ಲರಿಗೂ ಅದ. ಅಂಧ ಬುದ್ಧಿ, ಮಂದ ಬುದ್ಧಿ, ಪಟು ಬುದ್ಧಿ, ತೀಕ್ಷ್ಣಮತಿ ಎಲ್ಲರಿಗೂ ಬುದ್ಧಿ ಅದ. ಆದ್ರೆ ಯಾರದು ಮಂದ ಮತ್ತ ಅಂಧ ಅದ ಅವರಿಗೆ ಈ ತೀಕ್ಷ್ಣವಾದಂಥ ವಿಷಯ ಏನಂತ, ಅತ್ಯಂತ ಸೂಕ್ಷ್ಮವಾದಂಥ ವಿಷಯ ಅವರಿಗೆ ತಿಳಿಯಂಗಿಲ್ಲ. ಪಂಚಕೋಶಗಳನ್ನ ಸಂಗ್ರಹ ಮಾಡೋದು ಎಲ್ಲ ಕಲ್ತ ಮನುಷ್ಯ. ಪಂಚಭೂತಗಳನ್ನ ಸಂಗ್ರಹ ಮಾಡೋದು ಕಲ್ತ. ಆದ್ರೆ ಆತ್ಮವನ್ನು ಎದುರಾಗಿ ಸಂಗ್ರಹ ಮಾಡ್ತೀರಿ? ಸಾಧ್ಯ ಇಲ್ಲ. ಹೀಗಾಗಿ ಹರೆಯದ ಹುಡುಗರು ದಾರವನ್ನ ಸೂಜಿಯಲ್ಲಿ ಆರಾಮವಾಗಿ ಪೋಣಿಸುತ್ತಾರೆ. ಮಂದತ್ವ, ಅಂಧತ್ವ, ಪಟುತ್ವದ ಬಗ್ಗೆ ಹೇಳಕತ್ತಾರ. ತೀಕ್ಷ್ಣ ಬುದ್ಧಿ ಅಂತಂದ್ರೆ ಹೆಂಗಿರ್ತದಂತ. ಆದರೆ ಮುದುಕರ ಕೈಯಲ್ಲಿ ಕೊಟ್ಟರೆ ಆಗುವುದಿಲ್ಲ. ಏಕೆಂದರೆ ಮಂದ ದೃಷ್ಟಿಯ ಕಾರಣ. ಪಟುತ್ವ ಉಳ್ಳದ್ದು ಇರಬೇಕಾಗುತ್ತದೆ. ಸೂಜಿ ಒಳಗ ದಾರ ಪೋಣಿಸ್ಬೇಕಾದ್ರ ದೃಷ್ಟಿ ಪಟುತ್ವ ಇರಬೇಕಾಗ್ತದೆ. ಮಂದ ಅಂದ ಇದ್ರೆ ಪೋಣಿಸ್ಲಿಕ್ಕೆ ಆಗಂಗಿಲ್ಲ. ತೀಕ್ಷ್ಣವಿಲ್ಲದ, ಶುದ್ಧಿ ಇಲ್ಲದ ಬುದ್ಧಿಯು ತಮ್ಮೊಳಗೆ ಇರುವ ಆತ್ಮಚೇತನವನ್ನು ಅರಿಯಲಿಕ್ಕೆ ಅಸಮರ್ಥವಾಗಿರುತ್ತದೆ. ಯಾಕೆ ತಿಳಿಯಂಗಿಲ್ಲ? ಆತ್ಮಜ್ಞಾನ ಯಾಕೆ ತಿಳಿಯಂಗಿಲ್ಲ? ನಮಗಿದು ಹತ್ತಂಗಿಲ್ಲ, ನಮಗೆ ತಿಳಿಯಂಗಿಲ್ಲ ಅಂತ ಯಾಕಂತಾರ ಅಂದ್ರೆ ಅವ್ರದ್ದು ಏನಾಗ್ಯದ? ಸ್ವಚ್ಛ ಇಲ್ಲ, ಚಿತ್ತ ಸ್ವಚ್ಛ ಇಲ್ಲ, ಅಶುದ್ಧವಾಗ್ಯದ, ಮತ್ತೆ ತೀಕ್ಷ್ಣವಿಲ್ಲ, ಮತ್ತೆ ಚಂಚಲ ಚಿತ್ತ, ಇವೆಲ್ಲ ಅದಾವ ನೋಡ್ರಿ. ಹಿಂಗಾಗಿ ಇವು ಚಂಚಲ ಇದ್ದದ್ದು ನಿಶ್ಚಲ ಮಾಡ್ಕೊಳಕ ದಾರಿ ತೋರ್ಸಾರ. ಮತ್ತ ಅಶುದ್ಧ ಇದ್ದದ್ದು ಶುದ್ಧ ಆಗೋದಕ್ಕ ದಾರಿ ತೋರ್ಸಾರ. ಇವು ಶುದ್ಧವಾಗಬೇಕು, ನಿಶ್ಚಲವಾಗಬೇಕು ಅಂದ್ರೆ ಅದು ತೀಕ್ಷ್ಣ ಆಗ್ತದೆ. ಶುದ್ಧ ಇಲ್ಲ, ನಿಶ್ಚಲ ಇಲ್ಲ ಅಂದ್ರೆ ಅದು ಮಂದ ಆಗ್ತದೆ ಅಷ್ಟೇ, ಮತ್ತಿನ್ನೇನಿಲ್ಲ. ಅದಕ್ಕೆ ಡಿ ವಿ ಗುಂಡಪ್ಪ ಅವರು ಒಂದು ಕಗ್ಗ ಹೇಳ್ತಾರೆ. ಏನು? ಸೂಜಿಯ ತುದಿ ಒಳಗೆ ಕೂಡ ಪ್ರಕಟವಾಗಿರುವ ಆತ್ಮನನ್ನ ಅರಿಯಲಿಕ್ಕೆ ಜಡಮತಿಗಳು, ಬುದ್ಧಿಯು ಅರಿಯಲಿಕ್ಕೆ ಅಸಮರ್ಥ. ಒಂದು ಸೂಜಿ ಆದಂದ್ರ ಸೂಜಿ ತುದಿ ಒಳಗಲಿಂತೆ ಆತ್ಮ ಸಾಕ್ಷಾತ್ಕಾರ ಆಗ್ತದಂತ.
ಅದಕ್ಕೇನು ಇಷ್ಟೆಲ್ಲ ಶಾಸ್ತ್ರ ಬೇಕಾಗಿಲ್ಲ. ಭಾರಿ ದೊಡ್ಡ ಜ್ಞಾನ ಬೇಕಾಗಿಲ್ಲ. ಮಾದಾರ ಧೂಳಯ್ಯ ಅವ್ರೇನು ರೋಡ್ ಮೇಲೆ ಕುಂತು ಹೋಗೋರು ಬರೋರ್ದು ಚಪ್ಪಲಿ ಹೊಲೆ ಕೆಲಸ ಅವ್ರ ಚರ್ಮ ಕತ್ತರಿಸ ಉಳಿ ಒಳಗ ಪರಮಾತ್ಮ ದರ್ಶನ ಆಗ್ತದವ್ರಿಗೆ, ಸಾಕ್ಷಾತ್ಕಾರ ಆಗ್ತದ ಉಳಿ ಒಳಗ. ಮಾದಾರ ಧೂಳಯ್ಯನ ವಚನಗಳು ಓದಿದ್ರೆ ಗೊತ್ತಾಗ್ತದ. ಎಲ್ಲಾರ್ದು ಬಿಟ್ಟಾರ ಏಸ್ ಮಂದಿ ಶರಣರು ಸಾಕ್ಷಾತ್ಕಾರ ಮಾಡ್ಕೊಂಡಾರ. ಬ್ಯಾರೆ ಜಾತಿ ಶರಣರ ಹೆಸರು ಬಾಯಿಗೆ ಬರಂಗಿಲ್ಲ, ಬರೀ ಬಸವಣ್ಣ ವಚನಗಳು ಎಲ್ಲಾ ಶರಣರ ವಚನಗಳು ಬಸವಣ್ಣನ ಸಮಾನವಾಗಿ ಎಲ್ಲಿ ಬಳಸ್ಲಕತ್ತಾರ ನೋಡಿರ? ಬ್ಯಾರೆ ಶರಣರ ವಚನಗಳು ಸಮಾನವಾಗಿ ಎಲ್ಲಿ ಬಳಸ್ಲಕತ್ತಾರ ಎಲ್ಲಾರು ನೋಡಿರ? ಬರೀ ಬಸವಣ್ಣನ ವಚನ, ಅಕ್ಕಮಾರಿ ವಚನಗಳು ಸಹಿತ ಸೈಡಿಗೆ ಇಟ್ಬಿಟ್ರ. ಬರೀ ಬಸವಣ್ಣನ ಏನಂತೀರಿ ಇದಕ್ಕ? ಉಳಿದ ಹುಚ್ಚರ ಯಾಕಪ್ಪ? ಈಗ ಮಾದಾರ ಧೂಳಯ್ಯನ ಶರಣ ಏನ ಹೊಟ್ಟೆ ತಿತ್ತಿಯ ಏನೋ ಒಂದು ವಚನ ಬರ್ದಾನ, ಏನೋ ಒಂದು ರೋಡ್ ಮೇಲೆ ಕೂತು ಯಾರ್ದ ಚಪ್ಪಲಿ ಹೊಡೆದು ಬದುಕಬೇಕಂತ ಹೇಳಕ್ಕೆ ನಾನು ನನ್ನ ಹೊಟ್ಟೆ ತುಂಬಿಸ್ಕೊಳಕ ನಂದನ್ನ ಕಾಯಕ ಮಾಡ್ಲಕತ್ತೀನಪ್ಪ. ಮತ್ತ ನೀನು ಬಂದ್ರ ನಿನಗ ಟೈಮ್ ಕೊಡ್ಬೇಕಾಗ್ತದ, ನನ್ನ ಬಲ್ಲಿ ಕಾಯಕ ಮಾಡುವಾಗ ನೀ ಬಂದ್ರ ನನಗೆ ಟೈಮ್ ಇಲ್ಲ. ಹಿಂಗಾಗಿ ಇಲ್ಯಾಕೆ ಬಂದಿದಿ, ನೀ ಹೋಗಕಡೆ ಅಂತ ನಾವು ಪರಮಾತ್ಮಗೆ ಹೋಗತ್ತನವ. ನಾನು ಕಾಯಕ ಮಾಡಿದ ಕಾಯಕದ ಸಮಯ ಅದ, ನೀನು ಇಲ್ಲಿ ಬರಬೇಡ. ನಿನ್ನ ಸಲುವಾಗಿ ಬಾಯಿ ತರ್ಕೊಂಡು ಹಿಮಾಲಯದಾಗ ಎಷ್ಟೋ ಮಂದಿ ಎಷ್ಟೋ ಶತಮಾನಗಳಿಂದ ತಪಸ್ ಮಾಡ್ಕೊತ ಕೂತಾರ. ನಿನ್ ಸಲುವಾಗಿ ಯಾರು ತಪಸ್ ಮಾಡ್ಲಕತ್ತಾರ ಅಲ್ಲಿ ಹೋಗು. ನೀನ್ ಯಾಕೆ ನನ್ನ ಬಲ್ಲಿ ಬರ್ತಿ? ಅವ ಅಲ್ಯಾಕೆ ಹೋಗೋದ್ ಬಿಟ್ಕೆ ಇಲ್ಲಿ ಬಂದಾನ ಹೇಳ್ರಿ? ತಾನು ಶುದ್ಧವಾದ ಶರಣಂಗೆ ಗುಹೇಶ್ವರ ಲಿಂಗ ಕಿಂಚಿತ್. ಆ ಮಾದಾರ ಧೂಳಯ್ಯ ಸತ್ಯ ಶುದ್ಧ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಉಳ್ಳಂತ ಶರಣ. ಮತ್ತ ಅವ ಶುದ್ಧ ಎಲ್ಲಿರ್ತಾನ ಅಲ್ಲಿ ಶಿವ ಬರ್ತಾನ, ಎಲ್ಲಿ ಸ್ವಚ್ಛ ಇರ್ತದ ಅಲ್ಲಿ ಬರ್ತಾನಪ್ಪ. ಅಂತಲ್ಲಿ ಅವ ಸ್ವಚ್ಛ ಇದ್ದಲ್ಲಿ ಬಂದ್ರೆ ಇವ ಏನಂತಾರ, ನಿಂದೇನ್ ಕೆಲ್ಸದ ಹೋಗಕ್ಕ, ನಿನಗೇನಾರ ಬೇಡಿನೇ, ನಿನಗೇನಾರ ಕರ್ದಿನೇ, 100 ಕ್ವಶನ್ ಅದಾವ ಅವನ ವಚನದಾಗ. ನಿನ್ಗೆ ಎಲ್ಲಾರ ಕರ್ದಿನೇ ನಾನು ಬಾ ಅಂತ, ನಿನ್ಗೇನಾರ ಬೇಡಿನೇ, ನಿನ್ ಬಗ್ಗೆ ಏನಾರ ಪ್ರಾರ್ಥನೆ ಮಾಡಿನಿ, ಏನೂ ಇಲ್ಲ, ಸುಮ್ನೆ ಯಾಕೆ ಬರ್ತೀನಿ ನೀನು ಡಿಸ್ಟರ್ಬ್ ಮಾಡ್ಕೊತ? ನಿನ್ ಸಲ ಯಾರು ಬಾಯಿ ತರ್ಕೊಂಡು ಕೂತಾರ ತಪಸ್ ಮಾಡ್ಲಕತ್ತಾರ ಅಲ್ಲಿ ಹೋಗಿ ನೀನಂತ. ಮಾದಾರ ಧೂಳಯ್ಯ ಅವನ ವಚನ ಎಲ್ಲಾರ ಒಂದ್ ಕಡೆ ಹೇಳ್ತಾರೆ ಯಾರು? ಆ ಶರಣರ ಹೆಸರೇ ಇಲ್ಲವು, ಬೇರೆ ಶರಣ, ಬರೀ ಬಸವಣ್ಣನ ವಚನಗಳು. ಯಾಕಪ್ಪ? ಎಲ್ಲ ಶರಣರನ್ನು ಉದ್ಧಾರ ಮಾಡ್ರಿ, ಎಲ್ಲಾ ಶರಣರ ವಿಚಾರಗಳು ತಗೋರಿ, ಎಲ್ಲಾ ಶರಣರು ಮಾತಾಡ್ರಿ. ಎಲ್ಲಿ ಹೋದ್ರು ಸಹಿತ ಪ್ರತಿಯೊಬ್ಬರಿಗೆ ಕೇಳ್ತೇನೆ ನಾನು, ಯಾವ ಮಂದಿ ನೀವು ಮಡಿವಾಳ್ರಿ? ಆಯ್ತು, ನೀವು ಮಾಚಿದೇವರ ವಚನ ಪ್ಲಸ್ ಬಸವಣ್ಣವ್ರ ವಚನ. ಕಟ್ಟಿಂಗ್ ಮಾಡ್ಕೊಳ್ಳಲ್ಲಿ ಹೋದ್ರ ಹಡಪದ ಅಪ್ಪಣ್ಣವ್ರ ವಚನ ಪ್ಲಸ್ ಬಸವಣ್ಣವ್ರ ವಚನ. ಇಷ್ಟು ಓದ್ಬೇಕು ನೋಡಪ್ಪ. ಇಷ್ಟು ಓದಿದ್ರೆ ನೀವು ಮೇದಾರ ಕೇತಯ್ಯನ ವಚನ ಪ್ಲಸ್ ಶರಣ ಬಸವಣ್ಣನ ವಚನ. ಅದು ಮೇಟಿಗೆ ಊಟ ಇದ್ದಂಗ ಬಸವಣ್ಣ. ಉಳಿದವರೆಲ್ಲರೂ ಅವ್ರಂಗೆ ಸಾಧನೆ ಮಾಡ್ಯಾರಲ್ಲಪ್ಪ. ಹಿಂಗಾಗಿ ಇಲ್ಲಿ ಹೋಲ್ಬಿಟ್ರೆ ಅದೇನ್ ಕಥೆ ಬರ್ತದೆ, ಬರೀ ದಾರಿ ತಪ್ಪ ಮಾತೆ ಬಹಳ ಆಡ್ತೀವಿ ಇದ್ರೊಳಗೆ. ಬರಿಯ ಕಣ್ಣಿಂದ ಅಣುವ ಪರಿಕಲ್ಪನೆ, ಬರಿಯ ಕಣ್ಣಿಂದ ಅಣುವ ಪರಿಕಲ್ಪನೆ ವಿಜ್ಞಾನಿ ಅವನು ಕರಣವದು ಆತಂಗೆ ಸೂಕ್ಷ್ಮ ಕಾಚಕ ಯಂತ್ರ. ಕೇಳಿರ ಇದು ವಚನ? ಬರ್ಕೋರಿ ಒಂದ್ ಕಡಿ. ಬರಿಯ ಕಣ್ಣಿಂದ ಪರಿಕಲ್ಪನೆ, ಬರಿಯ ಕಣ್ಣಿಂದ ಪರಿಕಲ್ಪನೆ ವಿಜ್ಞಾನಿ. ಕರಣವದು ಆತಂಗೆ, ಕರಣವದು ಆತಂಗೆ
ಸೂಕ್ಷ್ಮ ಕಾಚಕ ಯಂತ್ರ. ಸೂಕ್ಷ್ಮ ಕಾಚಕ ಅಂದ್ರೆ ಏನು? ಮೈಕ್ರೋಸ್ಕೋಪ್. ಅದು ನೋಡ್ತಾರಲ್ಲ ಸಣ್ಣಂದು ಅಣುಗಳದು ನೋಡೋದು. ಟೆಸ್ಟಿಂಗ್ ಲ್ಯಾಬ್ನಾಗ ಟೆಸ್ಟ್ ಮಾಡ್ತಾರ, ರಕ್ತ ಮಲ ಮೂತ್ರ ಇಟ್ಟು ಪೂಜೆ ಟೆಸ್ಟ್ ಮಾಡ್ತಾರಲ್ಲ ಅಲ್ಲಿ. ಅದು ಸೂಕ್ಷ್ಮದರ್ಶಕ ಯಂತ್ರ ಅಂತ ಅಂತಿರಲ್ಲ. ಸೂಕ್ಷ್ಮದರ್ಶಕ ಯಂತ್ರ ಇರ್ಲಾರ್ದೆ ಬರಿಯ ಕಣ್ಣಿಂದ ಅಣು ಅಂತಾರೆ ಸಣ್ಣದು ಸೂಕ್ಷ್ಮವಾದ ವಸ್ತುವನ್ನ ಪರಿಕಿಪನೆ ವಿಜ್ಞಾನಿ. ಪರಿಕಿಪ ಅಂದ್ರೆ ಪರೀಕ್ಷಿಸ್ತಾನೇನು, ಚೆಕ್ ಮಾಡ್ತಾನೇನು, ನೋಡ್ಲಕ್ ಸಾಧ್ಯ ಅದೇನು, ಕರಣವದು ಆತಂಗೆ ಸೂಕ್ಷ್ಮ ಕಾಚಕ ಯಂತ್ರ. ಅವನಿಗೇನದ ಅದೊಂದು ಉಪಕರಣ ಬೇಕಲ್ಲ, ಮೈಕ್ರೋಸ್ಕೋಪ್. ಅದು ಇದ್ದಿದ್ದಿಲ್ಲ ಅಂತಂದ್ರೆ ಅವ ಹೆಂಗ್ ಚೆಕ್ ಮಾಡ್ತಾನ? ಸೂಕ್ಷ್ಮದರ್ಶಕ ಯಂತ್ರ. ಹಂಗ ಬರ್ಕೊಂಡ್ರೆ ಇದು ಬರಿಯ ಕಣ್ಣಿಂದ ಅಣುವ ಪರಿಕಲ್ಪನೆ ವಿಜ್ಞಾನಿ, ಕರಣವದು ಆತಂಗೆ ಸೂಕ್ಷ್ಮ ಕಾಚ ಯಂತ್ರ. ವಿರಚಿಸಿಕೋ ನಿನ್ನ ಅಂತರಂಗ ಯಂತ್ರವನ್ನು ಅಂತು. ವಿರಚಿಸಿಕೋ ನಿನ್ನ ಅಂತರಂಗ ಯಂತ್ರವನ್ನು ಅಂತು. ನಿನ್ನ ಅಂತರಂಗ ಏನ್ ಮಾಡ್ಕೋ? ಸೂಕ್ಷ್ಮ ದರ್ಶನ ಯಂತ್ರ ಮಾಡ್ಕೋ. ಮಾಡ್ಕೊಂಡು ಏನ್ ನೋಡ್ಬೇಕವ? ಪರತತ್ವ ದರ್ಶನಕ್ಕೆ ಮರುಳ ಮುನಿಯ. ವಿರಚಿಸಿಕೋ ನಿನ್ನ ಅಂತರಂಗ ಯಂತ್ರವನ್ನು ಅಂತು. ನಿನ್ನ ಅಂತರಂಗ ಹೆಂಗ್ ತಯಾರು ಮಾಡ್ಕೋ? ಒಂದು ಸೂಕ್ಷ್ಮದರ್ಶಕ ಯಂತ್ರಗತ್ಲೆ ಮಾಡ್ಕೋ. ವಿರಚಿಸಿಕೋ ನಿನ್ನ ಅಂತರಂಗವನ್ನು ಅಂತು. ಪರತತ್ವ ದರ್ಶನಕ್ಕೆ ಮರುಳ ಮುನಿಯ. ಮರುಳ ಮುನಿಯ ಅಂದ್ರೆ ಒಂದೇ, ಮಂಕುತಿಮ್ಮ ಅಂದ್ರು ಒಂದೇ. ಅದಕ್ಕ ನಾವು ಪೂಜಾ ಪಾಠ ಧ್ಯಾನ ಇವೆಲ್ಲ ಯಾಕೆ ಮಾಡ್ತೀವಪ್ಪ ಅಂದ್ರೆ ಇದಕ್ ಮಾಡ್ತೀವಿ ನೋಡ್ರಿ. ನಮ್ಮ ಅಂತರಂಗ ಎನ್ನುವ ಉಪಕರಣವನ್ನ ಪರತತ್ವ ದರ್ಶನಕ್ಕ ಕಾಣುವುದಕ್ಕ, ಪರತತ್ವದ ದರ್ಶನ ಮಾಡ್ಕೊಳಕ ನಮ್ಮ ಅಂತಃಕರಣ ಯಂತ್ರವನ್ನ ಹದ ಮಾಡ್ಕೊಳಕತ್ತೀವಿ, ತಯಾರು ಮಾಡ್ಕೊಳಕತ್ತೀವಿ ಅಂತ. ಚಂದದನ್ರಿ ಇದು ಡಿ.ವಿ. ಗುಂಡಪ್ಪ ಅವ್ರದು. ಬರಿಯ ಕಣ್ಣಿಂದ ಅಣುವ ಕಾಣುವನೇ ವಿಜ್ಞಾನಿ, ನಮ್ಮ ಕಣ್ಣೆದುರಿಗೆ ಬಯಲಲ್ಲಿ ಗಾಳಿಯಲ್ಲಿ ಅಣುಗಳು ಹಾರಾಡುತ್ತಿರುತ್ತವೆ. ನಮ್ಮ ಕಣ್ಣೆದುರ ಸಿಕ್ಕಾಪಟ್ಟೆ ಬಯಲಲ್ಲಿ ಗಾಳಿಯಲ್ಲಿ ಹಾರಾಡುತ್ತಿರ್ತವೆ. ಅವುಗಳನ್ನ ಬರೀ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಅಣುಗಳು ಗಾಳಿಯಾಗ ಹಾರಾಡ್ಲಕತ್ತಾವ, ಹಗುರವಾದ ಅಣುಗಳು ಹಾರಾಡ್ಲಕತ್ತಾವ. ಒಂದ್ ಸೂರ್ಯನ ಕಿರಣ ಮನೆಯೊಳಗೆ ಬರ್ತಂದ್ರ ಅವು ಏನ್ ಅಣುಗಳು ಹಾರಾಡ್ಲಕತ್ತಾವ ಕಾಣಿಸ್ತದಿಲ್ರಿ ಸೂರ್ಯನ ಕಿರಣದಾಗ? ಹಂಗ ಬರೀ ಕಣ್ಣಿನಿಂದ ಅವು ನೋಡಲು ಸಾಧ್ಯವಿಲ್ಲ. ಕರಣವಾತಂಗೆ, ಕರಣ ಅಂತಂದ್ರೆ ಅಂತಃಕರಣ ಮನಸ್ಸು, ಸೂಕ್ಷ್ಮ ಕಾಚಕ ಯಂತ್ರ. ಅವನಿಗೇನಪ್ಪ ಅಂತಂದ್ರೆ ಆ ಧೂಳಿನ ಕಣಗಳನ್ನು ನೋಡಬೇಕು ಅಂತಾರೆ, ಅವನಿಗೆ ಸೂಕ್ಷ್ಮ ದರ್ಶನ ಯಂತ್ರ ಬೇಕು. ಸೂಕ್ಷ್ಮ ಕಾಶ ಯಂತ್ರ, ಕಾಶ ಅಂದ್ರೆ ದರ್ಶನ ಯಂತ್ರ. ವಿಜ್ಞಾನಿಗಳು ಸೂಕ್ಷ್ಮ ದರ್ಶಕ ಯಂತ್ರದಿಂದ ಅಣುವನ್ನ ನೋಡುತ್ತಾರೆ. ಅದರಂತೆ ನೀನು ನಿನ್ನ ಅಂತಃಕರಣವನ್ನ ಸಜ್ಜು ಮಾಡಿಕೋ ಮರುಳ. ವಿರಚಿಸಿಕೋ ನಿನ್ನ ಅಂತರಂಗವನ್ನು ಇಂತು. ಎದಕ್ಕ? ಆತ್ಮದರ್ಶನಕ್ಕೆ ಮಂಕುತಿಮ್ಮ ಅಂತ.
ಆತ್ಮವನ್ನು ಅರಿಯಬೇಕೆಂಬ ಇಚ್ಛೆ ನಿನ್ನೊಳಗೆ ಇತ್ತು ಅಂದ್ರೆ, ಇದೆಲ್ಲ ಯಾರ ಸಲುವಾಗಿ ಹೇಳಕತ್ತೀವಿ ಅಂತ, ಇದು ಯಾರ ಸಲುವಾಗಿ? ನಿನ್ನೊಳಗೆ ಇತ್ತು, ಆತ್ಮವನ್ನು ಅರಿಯಬೇಕೆಂಬ ಇಚ್ಛೆ ನಿನ್ನೊಳಗೆ ಇತ್ತು ಅಂದ್ರೆ ವಿರಚಿಸಿಕೋ ನಿನ್ನ ಅಂತರಂಗವನ್ನು, ನಿನ್ನ ಮನಸ್ಸನ್ನು ಸಾಧನೆಗಳ ಮೂಲಕವಾಗಿ ವಿರಚಿಸಿಕೋ, ಮಾರ್ಪಾಡು ಮಾಡಿಕೋ, ಆಗ ಆತ್ಮದ ದರ್ಶನವಾಗುತ್ತದೆ. ಅದಕ್ಕೆ ಎಲ್ಲಕ್ಕಿಂತ ಫಸ್ಟ್ ಸಾಧನೆ ಯಾವುದು? ವೇದಾಂತ ವಾಕ್ಯಗಳಲ್ಲಿ ವಿಶ್ವಾಸ ಇಲ್ಲದಿರುವುದು, ವಿಶ್ವಾಸ ಕಳೆದುಕೊಂಡವರು, ಬಹಿರ್ಮುಖಿಯಾದವರು ಆತ್ಮಮುಖಿಯಾಗುತ್ತಾರೆ, ಆತ್ಮವಿಮುಖಿಯಾಗುತ್ತಾರೆ. ಅಂತವರಿಗೆ ಆತ್ಮದರ್ಶನವಾಗುವುದಿಲ್ಲ. ಒಂದೊಂದು ಕೋಶಗಳಿಗೆ ಒಬ್ಬೊಬ್ಬರು ಆತ್ಮ ಆತ್ಮ ಅಂತ ಹೇಳಿಕೊಂಡು ಬಂದರು, ಮುಖ್ಯ ಆತ್ಮದ ಸ್ವರೂಪವಾದ ಸಾಕ್ಷಿಯನ್ನೇ ತಿಳಿಯದಾದರು. ಆದ್ದರಿಂದ ಯಾವ ಪ್ರಕಾರ ಜೀವನ ವ್ಯಷ್ಟಿ ಪಂಚಕೋಶಗಳು ಜೀವನ ಯಥಾರ್ಥ ಸ್ವರೂಪವಾದ ಸಾಕ್ಷಿಯನ್ನು ಆಚ್ಛಾದನ ಮಾಡಿರುತ್ತವೆಯೋ ಅದರಂತೆಯೇ ಈಶ್ವರನ ಸಮಷ್ಟಿ ಪಂಚಕೋಶಗಳು ಕೂಡ ಈಶ್ವರನ ಯಥಾರ್ಥ ಸ್ವರೂಪವನ್ನ ಜೀವರುಗಳ ದೃಷ್ಟಿಯಿಂದ ಈಶ್ವರನನ್ನೇ ಆಚ್ಛಾದನ ಮಾಡಿವೆ ಅಂತ ಹೇಳಬೇಕಾಗಿದೆ, ಈಶ್ವರನ ದೃಷ್ಟಿಯಿಂದ ಅಲ್ಲ. ಅದಕ್ಕೆ ಅತ್ಯಂತ ಫಸ್ಟ್ ಸಾಧನೆ ಯಾವುದಪ್ಪ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಎಲ್ಲ ಇವು ಮಾಡೋದಕ್ಕಿಂತ ಮೊದಲು ಮಾಡಬೇಕಾಗಿದ್ದು ಯಾವುದು? ವೇದಾಂತ ವಾಕ್ಯಗಳಲ್ಲಿ ಶ್ರದ್ಧೆ ಉಳ್ಳವರಾಗೋದು. ವೇದಾಂತ ವಾಕ್ಯಗಳಲ್ಲಿ ಶ್ರದ್ಧೆ ಉಳ್ಳವರಾಗೋದು ಫಸ್ಟ್ ಸಾಧನೆ. ಅದು ಆಮೇಲೆ ಮುಂದಿನ ಎಲ್ಲ ಸಾಧನೆ ಮಾಡಿಕೆ ನಮಗೆ ವೇದಾಂತ ನಡೆಯಂಗಿಲ್ರಿ ಅಂತಂದ್ರೆ ಹೆಂಗೆ? ಡಾಕ್ಟರ್ ಬಳಿ ಹೋಗಿ ಎಲ್ಲ ಪರೀಕ್ಷೆ ಮಾಡಿಸ್ಕೊಂಡು ಎಲ್ಲ ಔಷಧ ಬರ್ಕೊಂಡು ಎಲ್ಲ ಮಾಡಿ ಮನೆಗೆ ಬಂದು ಇನ್ನೇನು ಔಷಧ ತಗೋ ಅಂತಂದ್ರೆ ನಮಗ ಡಾಕ್ಟರ್ಗೆ ಬರಬರಿಲ್ಲ ಅಂದ್ರೆ ಹೆಂಗಾತ? ಮೊದಲ ಡಾಕ್ಟರ್ ಮೇಲೆ ಶ್ರದ್ಧೆ ಇರ್ಬೇಕಲ್ಲ. ನಮ್ಗೆ ಡಾಕ್ಟರ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಹೆಂಗಾತ? ಹಂಗ ಇಲ್ಲೇನದ ಮೊದಲು ವೇದಾಂತ ವಾಕ್ಯಗಳಲ್ಲಿ ವಿಶ್ವಾಸ ಉಳ್ಳವರಾಗದು ಒಂದನೇ ಸಾಧನೆ. ಯಾರಿಗದು ವಿಶ್ವಾಸ ಇಲ್ಲ, ಮತ್ತ ವಿಶ್ವಾಸ ಮೊದಲಿತ್ತು ಈಗ ಕಳ್ಕೊಂಡೀವಿ ಅನ್ನೋರು ಇದ್ರು ಅಂತಂದ್ರ ಅವ್ರೇನಾಗ್ತಾರ? ಬಹಿರ್ಮುಖಿ ಆಗ್ತಾರ, ಆತ್ಮವಿಮುಖಿ ಆಗ್ತಾರ. ಅಂತವ್ರಿಗೆ ಆತ್ಮದರ್ಶನ ಆಗುವುದಿಲ್ಲ. ಒಂದೊಂದು ಕೋಶಗಳಿಗೆ ಒಬ್ಬೊಬ್ಬರು ಆತ್ಮ ಅಂತ ಹೇಳಿಕೊಂಡು ಬಂದರು, ಮುಖ್ಯ ಆತ್ಮ ಸ್ವರೂಪವಾದ ಸಾಕ್ಷಿಯನ್ನೇ ತಿಳಿಯದಾದರು. ಆದ್ದರಿಂದ ಯಾವ ಪ್ರಕಾರ ಜೀವನ ವ್ಯಷ್ಟಿ ಪಂಚಕೋಶಗಳು ಜೀವನನ್ನ ಯಥಾರ್ಥ ಸ್ವರೂಪ, ಜೀವನ ಯಥಾರ್ಥ ಸ್ವರೂಪ ಅಂದ್ರೆ ತನ್ನ ಸಾಕ್ಷಿ, ತನ್ನ ಆತ್ಮವನ್ನೇ ಆ ಜೀವನಿಗೆ ತಿಳಿಲಾರ್ದಂಗ ಮಾಡಿ, ಮತ್ತ ಸಮಷ್ಟಿ ಪಂಚಕೋಶಗಳು ಈಶ್ವರನ ಪಂಚಕೋಶಗಳು ಕೂಡ ಏನ್ ಮಾಡ್ಯಾವ? ಈ ಜೀವನಿಗೆ ಈಶ್ವರನನ್ನು ತಿಳಿಲಾರ್ದಂಗ ಮಾಡ್ಯಾವ. ಜೀವನಿಗೆ ಎರಡು ಸಮಸ್ಯೆ. ಒಂದು, ತನ್ನ ಸಾಕ್ಷಿಯನ್ನ ಕಾಣಲಾರ್ದಂಗ ಮಾಡ್ಯಾವ. ವ್ಯಷ್ಟಿ ಪಂಚಕೋಶಗಳು ಜೀವನ ವ್ಯಷ್ಟಿ ಪಂಚಕೋಶಗಳು ಏನ್ ಮಾಡ್ಯಾವ? ತನ್ನ ಆತ್ಮ ಸಾಕ್ಷಿಯನ್ನ ತಿಳಿಯಗೊಡದಂತೆ ಆಚ್ಛಾದನೆ ಮಾಡ್ಯಾವ. ಮತ್ತ ಈಶ್ವರನ ಸಮಷ್ಟಿ ಪಂಚಕೋಶಗಳು ಜೀವನಿಗೆ ಈಶ್ವರನನ್ನು ತಿಳಿಯದಂತೆ ಮಾಡಿವೆ. ಸಮಷ್ಟಿ ಪಂಚಕೋಶಗಳು, ಈಶ್ವರನ ಸಮಷ್ಟಿ ಪಂಚಕೋಶಗಳು ಈ ಜೀವನಿಗೆ ಈಶ್ವರನನ್ನು ಕಾಣದಂತೆ ಮಾಡ್ಯಾವ. ಮತ್ತ ಜೀವನ ವ್ಯಷ್ಟಿ ಪಂಚಕೋಶಗಳು ಜೀವನಿಗೆ ತನ್ನ ಸಾಕ್ಷಿಯನ್ನು ಕಾಣದಂತೆ ಮಾಡ್ಯಾವ. ಯಾಕಂದ್ರೆ ಇವಂದು ಮಲೀನ ಸತ್ವಗುಣ, ಇವ ಧಾರಣೆ ಮಾಡಿದ್ದು ಮಲೀನ ಸತ್ವಗುಣ. ಆದ್ರೆ ಈಶ್ವರನ ಪಂಚಕೋಶಗಳಾಗ್ಲಿ
ಜೀವನ ಪಂಚಕೋಶಗಳಾಗಲಿ ಈಶ್ವರನಿಗೆ ಆಚ್ಛಾದನೆ ಮಾಡಿಲ್ಲ. ಈಶ್ವರ ಎಲ್ಲವನ್ನ ನೋಡಬಲ್ಲ. ಜೀವನಿಗೆ ಸಂಬಂಧಪಟ್ಟದ್ದು ನೋಡ್ಬೋದು, ತನಗೆ ಸಂಬಂಧಪಟ್ಟದ್ದು ಎಲ್ಲ ನೋಡ್ಬೋದು. ಯಾಕಂದ್ರೆ ಆತನಲ್ಲಿರುವುದು ಶುದ್ಧ ಸತ್ವಗುಣ. ಇಷ್ಟೇ ಹೇಳಿ ಸಾಧಕನಾದವನ ಕರ್ತವ್ಯ ಮುಂದೆ ನಾಳೆ ಹೇಳಮಲ್ಲ, ತತ್ ಮತ್ತು ತ್ವಮ್ ಪದಗಳ ಶೋಧನೆ ಮಾಡುವುದು. ಟೈಮ್ ಆಗ್ಯದಲ್ಲ, ಇದನ್ನ ಹಿಡ್ಕೊಂಡು ಕೂತರ್ ದೊಡ್ಡದಾಗ್ತದ, ಚಾಪ್ಟರ್ ಭಾಳ ದೊಡ್ಡದ. ಸಾಧಕನ ಸಾಧನೆ ಏನ್ ಮಾಡಬೇಕು ಅಂದ್ರೆ ತತ್ ಮತ್ತು ತ್ವಮ್ ಪದದ ಶೋಧನೆ ಮಾಡಬೇಕು. ಇಲ್ಲಿಯ ತನಕ ಈ ವ್ಯಷ್ಟಿ ಪಂಚಕೋಶಗಳಲ್ಲಿ ಪರಮಾತ್ಮ ಇದ್ದುದನ್ನ ಸ್ಟಡಿ ಮಾಡಿದ್ದು ಅದು ಏನಂತಂದ್ರ ತ್ವಮ್ ಪದದ ಅರ್ಥದ ಶೋಧನೆ. ಇನ್ನ ಈಶ್ವರನಲ್ಲಿ ಇರುವಂತ ಪಂಚಕೋಶಗಳು ಮತ್ತು ಅದರೊಳಗೆ ಇರುವಂತ ಈಶ್ವರನನ್ನ ತಿಳ್ಕೊಳ್ಳೋದು ತತ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥಗಳ ಸಾಧನೆ. ತತ್ ಮತ್ತು ತ್ವಮ್ಗಳನ್ನ ಹ್ಯಾಂಗ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಶೋಧನಾತ್ಮಕವಾಗಿ ಶರಣರ ವಚನಗಳ ಆಧಾರವನ್ನಿಟ್ಟುಕೊಂಡು ಬಹಳ ರೋಚಕವಾಗಿ, ರೋಚಕ ಅಂದ್ರೆ ಏನು? ರೋಚಕ ಅಂದ್ರೆ ಏನ್ರಿ? ಆಶ್ಚರ್ಯಕರವಾಗಿ, ರುಚಿಕರವಾಗಿ, ರೋಚಕ, ಬಹಳ ಟೇಸ್ಟಿ ಕೇಳ್ಬೇಕಂತ ಇನ್ನ ಕೇಳಬೇಕು ಅನ್ನಂಗೆ ರುಚಿಕರವಾಗಿ ಹೇಳ. ಶರಣರ ವಚನ ಧರಿಸಿದ್ದಕ್ಕೆ ಚಂದ ಅನಿಸ್ತದ. ಇದರ ವಿಷಯ ನಾಳೆ ತಗೊಳ್ಳೋಣ. ಈಗ ತಿಳ್ಕೋಬೇಕಾಗಿದ್ದೇನು, ಜೀವ ಅವನ ಪಂಚಕೋಶಗಳು ಹೆಂಗದವ ಅಂತಂದ್ರ ಮಲಿನ ಸತ್ವ ಗುಣಗಳು ಇದ್ದಕ್ಕ ಆ ಗ್ಲಾಸ್ ಕಾರಿಗೆ ಹಾಕಿದ ಗ್ಲಾಸ್ನಾಗ ಒಳಗೆ ಯಾರದರ ಏನ್ ಮಾಡ್ಲಿಕ್ಕತ್ತಾರ ಅಂತ ಹೇಳಿ ಹೆಂಗ ಕಾಣಂಗಿಲ್ಲಲ್ಲ, ಅಂತ ಗ್ಲಾಸ್ ಇದ್ದಂಗ ಅದಾವ ಇವನು ಮಲಿನ ಸತ್ವಗುಣ. ಹಿಂಗಿದ್ದದಕ್ಕೆ ಏನಾಗ್ಬಿಡ್ತು, ತನ್ನ ಸ್ವರೂಪನು ತನಗೆ ತಿಳಿತಾ ಇಲ್ಲ, ಈಶ್ವರನ ಸ್ವರೂಪನು ಅವನಿಗೆ ತಿಳಿತಾ ಇಲ್ಲ. ಯಾಕಂದ್ರ ಇವ ಧರಿಸಿದ್ದೇ ಮಲಿನ ಸತ್ವಗುಣ. ಕಣ್ಣಿಗೆ ಹಾಕೊಂಡಿದ್ದೇ ಗ್ಲಾಸ್, ಹೊರಗಿಂದೇನು ಕಾಣ್ಲಾರಂತ ಗ್ಲಾಸ್ ಹಾಕೊಂಡಾಗ ಈ ಕಾರಿನ ಒಳಗೆ ಏನ್ ಕಾಣಿಸಂಗಿಲ್ಲಲ್ಲ, ಅಂತದ್ರದೇ ಚಸ್ಮಾ ಮಾಡಿ ಅವ ಹಾಕೊಂಡಿದ್ನಂತಂದ್ರ ತನ್ನನ್ನು ತಾನು ನೋಡ್ಕೊಳಕ್ ಬರ್ತದೇನ್ರಿ? ಅವನು ತನ್ನ ಕೈಯ ಆ ಗ್ಲಾಸ್ನಾಗಿಂದ ನೋಡ್ಕೊಳಕ್ ಬರ್ತದ? ಅದಕ್ಕೆ ತಂದು ತನಗೂ ಕಾಣಂಗಿಲ್ಲ, ಮತ್ತು ತಂದು ತನಗೆ ಕಾಣಂಗಿಲ್ಲ ಅಂದ್ರೆ ಅಂತ ಕಣ್ಣಿನ ಮೂಲಕ ಈಶ್ವರನ ಪಂಚಕೋಶಗಳು ಈಶ್ವರನನ್ನರೇ ಅವ ಏನ್ ನೋಡ್ತಾನ? ಅದಕ್ಕೆ ಅವನು ಅಪಾರದರ್ಶಕವಾದ ಕನ್ನಡಕವನ್ನ ಏನ್ ಮಾಡ್ತಾನ ಗುರು? ಪಾರದರ್ಶಕ ಮಾಡುವುದಕ್ಕ ಆ ಅಪಾರದರ್ಶಕತೆಗೆ ಅಡ್ಡಿಯಾದ ವಿಷಯಗಳನ್ನ ತೆಗೆಸಿ ಹಾಕಿ ಅವನಿಗೆ ದೋಷ ದರ್ಶನ ಮಾಡಿ ಅದನ್ನ ತ್ಯಾಗ ಮಾಡ್ಲಕತ್ತಾನ. ಈಗ ಒಂದನೇ ದೋಷ ದರ್ಶನ ಏನ್ ಮಾಡ್ಯಾನ? ಅತ್ಯಂತ ಪ್ರಮುಖ ದೋಷ ದರ್ಶನ ವೇದಾಂತ ವಾಕ್ಯಗಳಲ್ಲಿ ಶ್ರದ್ಧೆ ಇಲ್ಲದಿರುವುದು. ಅದೇ ಕುರುಡುತನ, ಮಂದತ್ವ, ಅಶ್ರದ್ಧೆ. ವೇದಾಂತ ವಾಕ್ಯಗಳಲ್ಲಿ ಅಶ್ರದ್ಧೆನೇ ಅವನ ಮಂದತ್ವ, ಕುರುಡತನ. ಹೆಂಗ್ರಿ? ಅದನ್ನು ತೆಗಿಬೇಕೀಗ. ಅದನ್ನು ತೆಗಿತು ಅಂದ್ರೆ ಚಸ್ಮಾ ಸ್ವಲ್ಪ ತಿಳಿ ಆಗ್ತದ. ಮುಂದೆ ಏನಾರ ಮಾಡಮ್, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಮಾಡಮ್. ಮೊದಲು ಇದಕ್ಕೆ ವಾಕ್ಯಾರ ಬೇಕಲ್ಲ, ಆಮೇಲೆ ಮುಂದಿಂದ. ಮೊದಲು ಶ್ರದ್ಧೆ, ದೋಷ ದರ್ಶನ. ಶ್ರದ್ಧೆ ಇರಲಾರದೇ ಒಂದು ದೋಷ ದರ್ಶನ. ಆ ದರ್ಶನವನ್ನು ಮೊದಲು ಸರಿ ಮಾಡ್ಕೋಬೇಕಾಗ್ಯದ. ಮುಂದೆ ಅವನು ಆ ರೀತಿ ವೇದಾಂತ ವಾಕ್ಯದ ಮೇಲೆ ಶ್ರದ್ಧೆ ಇದ್ದ ಮೇಲೆ ಮುಂದೇನ್ ಮಾಡಬೇಕು? ತತ್ ಮತ್ತು ತ್ವಮ್ ಪದಗಳ ಶೋಧನೆ ಮಾಡಬೇಕು. ಎರಡನೇದು, ಅವನಿಗೆ ಯಾಕೆ ಆತ್ಮ ಸಾಕ್ಷಾತ್ಕಾರ ಆಗಿಲ್ಲ? ತಾನೇ ಆತ್ಮ ಅಂತ ಯಾಕೆ ತಿಳಿದಿಲ್ಲ? ಅವ ತತ್ ಮತ್ತು ತ್ವಮ್ ಪದಗಳ ವಾಚ್ಯಾರ್ಥ ಲಕ್ಷ್ಯಾರ್ಥಗಳ ಶೋಧನೆ ಮಾಡಿಲ್ಲ. ಅದು ಮಾಡ್ಸಕ ಗುರು ಆದವನು ಹೇಳಿಲ್ಲ. ಅವ್ರಿಗೆ ಸಿಕ್ಕ ಗುರುನೇ ಅಂತ ಸಿಕ್ಕಿರ್ತಾನ. ಮತ್ತ ಎಂತ ಗುರು ಯಥಾ ಗುರು ತಥಾ ಶಿಷ್ಯ. ಅಂತ ಗುರು ಅಂತ ಶಿಷ್ಯರು ಕೂಡಿ
ಬಳ್ಳಿ ಗುರುಡರು ಸೇರಿ ಹಳ್ಳವನ್ನು ಬಿದ್ದಂತೆ ಎಲ್ಲರೂ ಕೂಡಿ ಜಡವಾದಿಗಳು ಏನಾಗ್ತಾರ, ಕೆಟ್ಟ ಹೋಗ್ತಾರ, ಹಾಳಾಗಿ ಹೋಗ್ತಾರ ಆತ್ಮ ಚೈತನ್ಯವನ್ನು ತಿಳ್ಕೊಳ್ಳಾರದೆ. ಅದಕ್ಕೆ ಇಲ್ಲಿಯ ತನಕ ಕೋಶಗಳ ವಿಚಾರ ಹೇಳಿದ್ದು. ವ್ಯಷ್ಟಿ ಪಂಚಕೋಶಗಳು ಹೇಳಲು ಅವು ತ್ವಮ ಪದದ ಶೋಧನೆ, ನಾನು ಯಾರು, ತ್ವಮ ಪದಾರ್ಥದ ಶೋಧನೆ ಮಾಡತಕ್ಕಂಥವನು ವೇದಾಂತ ಮಾರ್ಗದಲ್ಲಿ ವಿಶ್ವಾಸವುಳ್ಳವನಾಗಿರಬೇಕು. ಅಂತರಂಗವನ್ನು ಚೆನ್ನಾಗಿ ಪರಿಶುದ್ಧಗೊಳಿಸಿ ಹದ ಮಾಡಿಕೊಳ್ಳಬೇಕು. ಅದಕ್ಕೀಗ ಮಂತ್ರಗಳವೆಲ್ಲ ಎದಕ್ಕೆ ಕಲಿಸ್ಲಕತ್ತೀವಿ ನಿಮಗೆ? ಮಂತ್ರ ಅನ್ರಿ, ಯೋಗ ಮಾಡ್ರಿ, ಎದಕ್ಕ? ನಿಮ್ಮ ಆತ್ಮದರ್ಶನಕ್ಕೆ ಒಂದು ಕಾಚಕ ಯಂತ್ರ ತಯಾರು ಮಾಡಬೇಕಾಗ್ಯದ. ಈಗ ಸೂಕ್ಷ್ಮ ದರ್ಶಕ ಯಂತ್ರ ಮಾಡಬೇಕಾಗ್ಯದ ನಿಮ್ಮ ಅಂತಃಕರಣವನ್ನ. ಒಂದು ಮೈಕ್ರೋಸ್ಕೋಪ್ ಗತ್ಲೆ ಮಾಡಿ ಅದರ ಮೂಲಕನೇ ನೋಡ್ಬೇಕಲ್ಲ ನಾವು ಏನಿದ್ರು. ನಿಮ್ ಶರೀರನೇ ಒಂದು ಮೈಕ್ರೋಸ್ಕೋಪ್ ಮಾಡ್ಬಿಡ್ತೀವಿ, ಅದರಲ್ಲಿಂತೆ ನೋಡಂಗ ಮಾಡ್ತೀವಿ. ನಾವ್ಯಾರು ಮಾಡ್ಲಕ್, ನೀವು ಮಾಡ್ಕೊಂಡ್ರೆ ಆಗ್ತದ, ನಾವು ಮಾಡ್ಲಕ್ ಆಗ್ತದ. ಆಯ್ತು, ನಾಳೆ ತತ್ ಮತ್ತು ತ್ವಮ ಪದಾರ್ಥದ ಶೋಧನೆ ಚಾಲು ಮಾಡಮು. ಪರಮಾತ್ಮನ ಶೋಧನೆ, ಆತ್ಮ ಶೋಧನೆ ಆಯ್ತೀಗ. ಪಂಚಕೋಶಗಳೊಳಗಿರುವ ಚೇತನ ನಾನೇ ಬ್ರಹ್ಮ ಅಂತ ತಿಳ್ಕೊಂಡು ಅರಿಯುವ ವಸ್ತು ಆತ್ಮ, ಪಂಚಕೋಶಗಳು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮಗಳು ಅಂತೇಳಿ ಇದು ತ್ವಂ ಪದದ ಶೋಧನೆ ಆಯ್ತು. ಈಗ ತತ್ ಪದದ ಶೋಧನೆ, ಪರಮಾತ್ಮನನ್ನ ಹೊರ ಜಗತ್ತಿನಾಗ ಹೆಂಗೆ ನೋಡಬೇಕು ಅನ್ನೋದು ಕಲಿಸ್ತಾರೆ. ಈಗ ವ್ಯಷ್ಟಿ ಪಂಚಕೋಶಗಳಲ್ಲಿ ಆಚ್ಛಾದನೆಗೊಂಡ ಆತ್ಮನ ಜ್ಞಾನವನ್ನು ಕೊಟ್ಟಾಯ್ತು. ಈಗ ಸಮಷ್ಟಿ ಪಂಚಕೋಶಗಳಲ್ಲಿ ಆಚ್ಛಾದನೆ ಹೊಂದಿದಂತ ಈಶ್ವರನ ದರ್ಶನ ಮಾಡೋದು ನಾಳೆಲಿಂತ ಚಾಲು ಆಗ್ತದೆ. ತತ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥದ ಶೋಧನೆ. ಈಗ ತ್ವಮ ಪದದ ಮುಗಿದಂದ್ರೆ ತ್ವಮ ಪದದ ವಾಚ್ಯಾರ್ಥ ಏನು ಸ್ವಚ್ಛ ಹೇಳಕ್ ಬರ್ಬೇಕಲ್ಲ. ತ್ವಮ ಪದದ ವಾಚ್ಯಾರ್ಥ ಪಂಚಕೋಶಗಳು ಪ್ಲಸ್ ಆತ್ಮ ಈಸ್ ಈಕ್ವಲ್ ಟು ತ್ವಮ ಪದದ ವಾಚ್ಯಾರ್ಥ. ಮತ್ತೇನ್ ಮಾಡ್ಬೇಕು? ತ್ವಮ ಪದದ ವಾಚ್ಯಾರ್ಥ ಮೈನಸ್ ಪಂಚಕೋಶಗಳು ಈಸ್ ಈಕ್ವಲ್ ಟು ಅವೆಲ್ಲ ಕಲಿಸಿದ್ದು ಅಲ್ಲ, ಲಕ್ಷ್ಯಾರ್ಥ. ಬರೀ ಆತ್ಮ ಈಸ್ ಈಕ್ವಲ್ ಟು ಬರೀ ಆತ್ಮ ಈಸ್ ಈಕ್ವಲ್ ಟು ಲಕ್ಷ್ಯಾರ್ಥ. ಬರ್ಕೋತೀರ ಫಾರ್ಮುಲಾ? ವ್ಯಷ್ಟಿ ಪಂಚಕೋಶಗಳು ಪ್ಲಸ್ ಆತ್ಮ, ವ್ಯಷ್ಟಿ ಪಂಚಕೋಶಗಳು ಪ್ಲಸ್ ಆತ್ಮ ಅಲ್ಲ, ಪಂಚಕೋಶಗಳ ಸಮೇತ ನಾನು ಅಂತ ಹೇಳಿದ್ರೆ ಅದೇನಾಯ್ತು? ಈಸ್ ಈಕ್ವಲ್ ಟು ವ್ಯಷ್ಟಿ ಪಂಚಕೋಶಗಳು ಪ್ಲಸ್ ಆತ್ಮ ಈಸ್ ಈಕ್ವಲ್ ಟು ತ್ವಮ ಪದದ ವಾಚ್ಯಾರ್ಥ. ಅದರ ಕೆಳಗೆ ಬರ್ಕೊಳ್ರಿ. ಹೇಳ್ರಿ, ಯಾರು ಬರ್ಕೊಂಡಿರಿ ಅವ್ರಿಗೆ ಹೇಳ್ರಿ. ಎರಡೆರಡು ಸಾರಿ ಎಲ್ಲಿ ಹೇಳ್ತದ ಕುಂದ್ರಿ. ಪಂಚಕೋಶಗಳು ಪ್ಲಸ್ ಆತ್ಮ ಅದೇನು ಮೂರು ದೇಹ ಇರಬಹುದು, ಸ್ಥೂಲ ಸೂಕ್ಷ್ಮ ಕಾರಣ ಅಂತ ದೇಹಗಳು ಇರಬಹುದು ಪ್ಲಸ್ ಆತ್ಮ, ಅಥವಾ ಸಪ್ತ ಧಾತುಗಳು ಪ್ಲಸ್ ಆತ್ಮ. ನೀವೇನಂತೀರಿ? ಮೂರು ಅವಸ್ಥೆಗಳು ಪ್ಲಸ್ ಆತ್ಮ, ಅವೆಲ್ಲ ಏನದವ ತ್ವಮ ಪದದ ವಾಚ್ಯಾರ್ಥ. ಕಸ ಸಹಿತ ರಸ ಇದ್ದಂಗ, ಕಸ ಸಹಿತ ರಸ. ಈಗ ಬಜಾರ್ದಾಗಿನ ಕೈಪಲ್ಯ ತರ್ತಿರಲ್ಲ, ಕಿರಾಣಿ ಕೈಪಲ್ಯ ಎಲ್ಲ ಕಸ ಸಹಿತ ತರ್ತಿರಿಲ್ಲ. ಇಲ್ಲ ಬಜಾರ್ದಾಗ ಕಿರಾಣಿ ತಗೊಂಬ ಅಂದ್ರೆ ಏನ್ರಿ, ನಾ ಬರೇ ಗೋಧಿ ತಗೊಂಬ ಅಂದಿನಿ, ಗೋಧಿ ಸಂಗಟ ಇರ್ತಾರೆ, ಕಸ ತಂದಿರಲ್ಲ ಅಂತಂದ್ರ ಅದು ನಾವು ಸ್ವಚ್ಛ ಮಾಡೋದು ನಮ್ ಕೆಲಸ ಇರ್ತದೆ. ನೆಕ್ಸ್ಟ್ ಲಕ್ಷ್ಯಾರ್ಥ ಅಂತಂದ್ರ ತ್ವಮ ಪದದ ವಾಚ್ಯಾರ್ಥ ಮೈನಸ್ ತ್ವಮ ಪದದ ವಾಚ್ಯಾರ್ಥ ಮೈನಸ್
ವ್ಯಷ್ಟಿ ಪಂಚಕೋಶಗಳು. ಅದ್ರಾಗ ಮೈನಸ್ ಮಾಡಿದ್ರೆ ಏನಾಗ್ತದೆ? ವ್ಯಷ್ಟಿ ಪಂಚಕೋಶಗಳು. ತ್ವಮ್ ಪದದ ವಾಚ್ಯಾರ್ಥ ಮೈನಸ್ ವ್ಯಷ್ಟಿ ಪಂಚಕೋಶಗಳು ಈಸ್ ಈಕ್ವಲ್ ಟು ಆತ್ಮ. ಬರೀ ಆತ್ಮ, ಕೇವಲ ಆತ್ಮ, ಹೌದಿಲ್ರಿ? ಈಸ್ ಈಕ್ವಲ್ ಟು ತ್ವಮ್ ಪದದ ಲಕ್ಷ್ಯ. ಇದನ್ನ ತಿಳ್ಕೊಂಡು ಪಂಚಕೋಶಗಳ ಜಾಗದಾಗ ನೀವು ಏನಾರ ಹಾಕೋರಿ, ದೇಹಗಳು ಹಾಕೋರಿ, ಅವಸ್ಥೆಗಳು ಹಾಕೋರಿ, ಏನ್ ಬೇಕಾದ ಹಾಕೋರಿ, ಶರೀರಕ್ಕೆ ಸಂಬಂಧಪಟ್ಟದ್ದು. ಇಷ್ಟು ತಿಳ್ಕೊಂಡ್ರೆ ತಿಳಿದಂಗಾಯ್ತ, ಇನ್ನ ಏನಾರು ಉಳಿತ? ತ್ವಮ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥ. ಏನಾರು ಡೌಟ್ ಇದ್ರೆ, ಇನ್ನು ಏನಾರು ಕೇಳ್ಬೇಕನ್ನೋದು ಉಳಿದಿತ್ತು ಅಂದ್ರೆ ಚರ್ಚೆ ಮಾಡ್ರಿ, ಎಲ್ಲ ಹೇಳ. ಮತ್ತೆ ತತ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥ ಶೋಧನೆ ಒಂದು ಕರ್ತವ್ಯ ಮುಗಿಸಿವಿ. ಈಗ ತ್ವಮ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥದ ಶೋಧನೆ ಮಾಡಿ ಒಂದು ಕರ್ತವ್ಯ ಮುಗಿಸಿವಿ. ಈಗ ತತ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥದ ಶೋಧನೆ ಮಾಡುವ ಎರಡನೇ ಕರ್ತವ್ಯವನ್ನು ಕೈಗೆ ತಗೊಂಡಿವಿ. ಅದನ್ನು ನಾಳೆ ಮಾಡೋಣ. ಒಂದನೇದ್ದು ಏನಿರ್ಬೇಕು? ವೇದಾಂತ ವಾಕ್ಯಗಳಲ್ಲಿ ಶ್ರದ್ಧೆ ಉಳ್ಳವರಾಗಬೇಕು. ಎರಡನೇದ್ದು ಏನ್ ಮಾಡಬೇಕು? ತ್ವಮ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥಗಳನ್ನು ಕುರಿತು ಚಿಂತನೆ ಮಾಡಬೇಕು. ಮೂರನೇದ್ದು ಏನ್ ಮಾಡಬೇಕು? ತತ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥಗಳನ್ನು ಕುರಿತು ಚಿಂತನೆ ಮಾಡಬೇಕು. ಈ ಒಂದು ವೇದಾಂತ ವಾಕ್ಯದೊಳಗೆ ಶ್ರದ್ಧೆ ಇಡಬೇಕು ಅಂತಂದ್ರೆ ಒಂದೇ ಬಾರಿಗೆ ಅದು ಶ್ರದ್ಧೆ ಬರಲ್ಲ. ಯಾರ ಅಂತಃಕರಣ ಶುದ್ಧ ಆದ, ಯಾರ ಅಂತಃಕರಣ ನಿರ್ಮಲ ಆದ, ಯಾರ ಅಂತಃಕರಣ ನಿಶ್ಚಲ ಆದ, ಯಾರ ಅಂತಃಕರಣ ಏನದ, ಇನ್ನ ಒಂದೇನ ವಾಕ್ಯ ಅದ, ನಿರ್ಮಲ ನಿಶ್ಚಲ ಅದೇ ಶ್ರದ್ಧೆ ಉಂಟಾಗಬೇಕಾದ್ರೆ ನಿರ್ಮಲ ನಿಶ್ಚಲ ಇರಬೇಕು. ಇನ್ನೂ ಒಂದೇನೋ ಪಾಯಿಂಟ್ ಅದ, ಇರ್ಲದ ಮತ್ತೆ ನಾಳೆ ಕವರ್ ಮಾಡಮು. ಈ ರೀತಿ ಇದ್ರೆ ಶ್ರದ್ಧೆ ಬರ್ತದೆ, ಇಲ್ಲಂದ್ರೆ ಶ್ರದ್ಧೆ ಬರಲ್ಲ. ಯಾಕಂತಂದ್ರೆ ಅವ್ರದ್ದು ತೀಕ್ಷ್ಣಮತಿ. ಯಾರ್ದು ತೀಕ್ಷ್ಣ ಅದ, ಮಂದ ಇತ್ತು ಅಂದ ಇತ್ತು ಅಂದ್ರೆ ಅಂತವ್ರಿಗೆ ಶ್ರದ್ಧೆ ಉಂಟಾಗಲ್ಲ. ಏನ್ ತಪ್ಪ ಅವ್ರದು? ನಮ್ಮದು ಮಂದ ಅಂದ ಇತ್ತಂದ್ರ ಶುದ್ಧ ಮಾಡ್ಕೊಂಡು ತೀಕ್ಷ್ಣ ಮಾಡ್ಕೊಳ್ಳೋದು ನಮ್ ಕೈಯಾಗದ. ಇನ್ನೊಬ್ರು ಮಾಡ್ಕೊಂಡಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ನಮ್ ಕೈಯಾಗ ಏನದ? ಇನ್ನೊಬ್ರು ತೀಕ್ಷ್ಣ ಮಾಡ್ಕೊಳ್ಳೋದು. ಅವ್ರಿಗೇನ್ ಬೈಬೇಕಾ? ಏನಿಲ್ಲ. ಅವ್ರ ಸ್ಥಿತಿಗತಿ ಮತಿ ಅವ್ರ ತಕ್ಕಂತೆ ಅವರು, ನಮ್ ಸ್ಥಿತಿಗತಿ ಮತಿ ನಮ್ ತಕ್ಕಂತೆ ನಾವು, ಅಷ್ಟೇ. ಓಕೆ, ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಚಲೋ ಆಯ್ತ ಪಾಠ? ಮುಗೀತು. ನಿರ್ಮಲ ಇರ್ಬೇಕು, ನಿಶ್ಚಲ ಇರ್ಬೇಕು, ತೀಕ್ಷ್ಣ ಇರ್ಬೇಕು. ಇದೊಂದು ಪಾಯಿಂಟ್ ಸೇರಿಸ್ಕೋಬೇಕು ಈಗ ನೀವು. ಇದ್ರ ಶ್ರದ್ಧೆ ವಿಶ್ವಾಸ ಬರ್ತವೆ. ಆವಾಗ ತ್ವಮ್ ಪದದ ತತ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥಗಳು ಮಾಡ್ಲಕ್ ಬರ್ತವೆ. ವೇದಾಂತ ವಾಕ್ಯದಾಗ ಶ್ರದ್ಧೆ ಬರ್ಬೇಕು. ಹಿಂಗೆಲ್ಲ ಬಹಳ ಮಜಾ ಅದ ಆಟ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ. ಓಂ ನಮಃ.